ಸಂಹಿತಾ ವುಡ್ ಪ್ರೊಸೆಸರ್ ಆಯಿಲ್ ಯಾವಾಗ ಆರಂಭ ಆಯಿತು ಹೇಳ್ಬೋದಾ? ಸರ್ ನಮಸ್ತೆ. ನಾವು ನನ್ನ ಹೆಸರು ರವಿಕಿರಣ್ ಅಂತ, ನನ್ನ ವೈಫ್ ಶುಭ. ನಾವು ಸಂಹಿತಾ ಮರದ ಗಾಣಗಳನ್ನು 2021ರಲ್ಲಿ ಶುರು ಮಾಡಿದ್ವಿ, ಫೆಬ್ರವರಿ ತಿಂಗಳಲ್ಲಿ. ಇಲ್ಲಿಗೆ 3 ವರ್ಷ ಆಯಿತು. ನಾವು ಚನ್ನರಾಯಪಟ್ಟಣದಲ್ಲಿ ಶುರು ಮಾಡಿದ್ವಿ. ಏನಕ್ಕೆ ಅಂದರೆ ಇಲ್ಲಿ ನಮ್ಮ ತೋಟಗಳಿದೆ, ಪ್ಲಸ್ ಇಲ್ಲಿ ಹರ್ಕೊಡೋವಂಥ ಫೆಸಿಲಿಟೀಸ್ ತುಂಬ ಕಮ್ಮಿ ಇತ್ತು, ಪ್ಲಸ್ ಅವರ ಕೋಆಪರೇಷನ್ ಕೂಡ ಕಮ್ಮಿ ಇತ್ತು. ನಮ್ಮ ತೋಟದ ಕೊಬ್ಬರಿಗಳಿಗೆ ವ್ಯಾಲ್ಯೂ ಅಡಿಷನ್ ಅಂತ ನಾವು ಇದನ್ನು ಶುರು ಮಾಡಿದ್ದು. ನಾವು 2021 ಫೆಬ್ರವರಿನಲ್ಲಿ ನಮ್ಮ ಗಾಣಗಳನ್ನು ಶುರು ಮಾಡಿದ್ವಿ. 2021ರಲ್ಲಿ ಸರ್. ಏನಂತ ಅಂದರೆ ಒಂದು ಈಗ ನಾವು ನೋಡಿದಾಗೆ ಎಣ್ಣೆ ಅಂದ ತಕ್ಷಣ ನಮಗೆ ಸಾಮಾನ್ಯವಾಗಿ ಏನು ಗೊತ್ತು, ಬ್ರ್ಯಾಂಡೆಡ್ ಆಯಿಲ್. ಯಾಕೆಂದರೆ ನಾವು ಬೆಳಿಗ್ಗೆ TV ಆನ್ ಮಾಡಿದ ತಕ್ಷಣ ಅವ್ರು ಬಂದುಬಿಡುತ್ತೆ, ಎಣ್ಣೆ ತೋರಿಸ್ಬಿಡ್ತಾರೆ, ನೋಡಿ ಇದು ಶುದ್ಧವಾದ ಎಣ್ಣೆ. ಬಟ್ ಜನಗಳು ನಂಬೋದು ಹೇಗೆ? ಯಾಕೆಂತಂದರೆ ಅಲ್ಲಿ ಬ್ರ್ಯಾಂಡೆಡ್ಡು ಜೊತೆಗೆ ನಮ್ಮ ದೊಡ್ಡ ದೊಡ್ಡ ನಟರು ನಾವು ಇದೇ ಎಣ್ಣೆ ಅಂತ ತಿಂತೀವಿ ಅಂತ ತೋರಿಸ್ತಾರೆ. ಸ್ಟಾರ್ಗಳು, ನಮ್ಮ ಏನು ನಾವು ಕರಿತೇವ್ರನ್ನೆಲ್ಲ, ಸಿನಿಮಾದವ್ರು ಇರ್ಬೋದು, ಸ್ಪೋರ್ಟ್ಸ್ಮೆನ್ಸ್ಗಳಿರ್ಬೋದು, ಎಲ್ಲರೂ ಕೂಡ ನಾವು ಇದೇ ಎಣ್ಣೆಯನ್ನು ಉಪಯೋಗಿಸ್ತೀವಿ ಅಂತ ಹೇಳ್ತಾರೆ. ಅಷ್ಟೆಲ್ಲ ಇದ್ದಾಗ ನಿಮ್ಮ ಎಣ್ಣೆ ಏನಿಲ್ಲ, ಯಾವುದೋ ನೋಡಿ ಇಲ್ಲಿ ಬರಬೇಕಾದ್ರೂ ಕೂಡ ಅಲ್ಲೆಲ್ಲ ರಸ್ತೆ ಸಿಗಲ್ಲ. ನಾವು ಎಲ್ಲಿದೆಯಪ್ಪ ಸಂಹಿತಾ ಅಂತ ಹುಡುಕಿ ಬರ್ಬೇಕು, ಕೇಳ್ಕೊಂಡು ಬರಬೇಕು. ತಕ್ಷಣ ಇಲ್ಲಿ ಅದಾದ್ರೆ ಎಲ್ಲೂ ಇಲ್ಲ. ಯಾವುದೇ ಊರಿಗೆ ಹೋದ್ರೂ ಒಂದು ಬೋರ್ಡ್ ಇರ್ತದೆ, ಒಂದು ಫ್ಲೆಕ್ಸ್ ಇರ್ತದೆ. ಜೊತೆಗೆ ಸರ್ಕಾರ ಅದ್ರ ಮೇಲೆ ಕಣ್ಣಿಟ್ಟಿರುತ್ತೆ, ಸರ್ಕಾರದ ಒಂದು ಕಣ್ಣಿರುತ್ತೆ ಅದ್ರ ಮೇಲೆ. ಅದೇನು ಬರ್ತಾ ಇದೆ, ಬ್ರ್ಯಾಂಡ್ ಅದೊಂದು ಇಲಾಖೆ ಇರ್ತಾರೆ, ಇಲಾಖೆ ಅವ್ರು ನೋಡ್ತಿರ್ತಾರೆ. ಅಷ್ಟೆಲ್ಲ ಇದ್ದಾಗ ಆ ಎಣ್ಣೆ ಅದು ಕಡಿಮೆಗೆ ಸಿಗ್ತದೆ. ನಮಗೆ ಐ ಥಿಂಕ್ 150 ರೂಪಾಯಿ ಅನ್ಕೋತೀನಿ ಲೀಟ್ರು ಆ ಕಡಲೆಕಾಯಿ ಎಣ್ಣೆಗಳು. ಆ ಕಡಲೆಕಾಯಿ 150 ರೂಪಾಯಿ ಸಿಗಬೇಕಾದ್ರೆ ನಿಮ್ಮಲ್ಲಿ ಬಂದರೆ ಐ ಥಿಂಕ್ 350ಕ್ಕಿಂತ ಕಡಿಮೆ ಕೊಡ್ತೀರಾ ಅಂತಂದರೆ ನಂಬಲಿಕ್ಕಾಗಲ್ಲ. ಸೊ ಹೇಗೆ ಜನ ನಂಬಬೇಕು? ನಿಮ್ಮದು ಒಳ್ಳೆ ಗುಣಮಟ್ಟದ್ದೇ ಅಂತ ಜನ ಹೇಗೆ ನಂಬಬೇಕು? ಹೇಗೆ ನೀವು ಡಿಪೆಂಡ್ ಮಾಡ್ಕೊತೀರಾ? ನೀವು ನಿಮ್ಮ ಒಬ್ಬರನ್ನಲ್ಲ, ಟೋಟಲ್ ನಿಮ್ಮ ಏನು ಇಂಡಸ್ಟ್ರೀಸ್ ಬರ್ತವೆ ಗಾಣ, ಅದ್ರ ಬಗ್ಗೆ ಸರ್. ಇವತ್ತು ನೀವು ಯಾವುದೇ ಗಾಣಗಳಿಗೆ ಹೋಗಿ ಅವ್ರು ಹೇಗೆ ಅರಿತಾ ಇದ್ದಾರೆ, ಅವ್ರು ಯಾವ ಥರ ಕಡಲೆ ಬೀಜಗಳು ಯೂಸ್ ಮಾಡ್ತಾರೆ ಅಥವಾ ಯಾವುದೇ ಬೀಜಗಳನ್ನು ಯೂಸ್ ಮಾಡ್ತಾರೆ, ನೀವು ಅವ್ರನ್ನ ಕೇಳಿ ತೋರಿಸಿ ಅಂತ ಕೇಳ್ಬೋದು. ನಿಮ್ಮ ಮುಂದೆನೇ ಎಷ್ಟೋ ಗಾಣಗಳಲ್ಲಿ ನೀವು ತೊಗೊಂಡೋಗಿದ್ದ ಬೀಜಗಳನ್ನು ಹರ್ಕೊಡ್ತಾರೆ, ಅಥವಾ ನಿಮ್ಮ ಮುಂದೆನೇ ಅವ್ರ ಹತ್ರನೇ ಬೀಜಗಳು ಬೇಕಾದ್ರೆ ತೊಗೊಂಡು ನೀವು ಹರಸ್ಕೋಬೋದು. ಆ ಥರ ಫೆಸಿಲಿಟೀಸ್ ಇವತ್ತಿದೆ, ಮತ್ತು ಆ ಥರ ಸರ್ವಿಸ್ ಕೂಡ ಕೊಡ್ತಾ ಇದ್ದಾರೆ. ಅದೇ ನೀವು ದೊಡ್ಡ ಬ್ರ್ಯಾಂಡ್ ಹತ್ರ ಹೋಗಿ ಅದನ್ನು ಕೇಳೋದಕ್ಕಾಗೋದಿಲ್ಲ. ಅಥವಾ ಇವಾಗ ನೀವು ರೇಟ್ ಬಗ್ಗೆ ಮಾತಾಡಿದ್ರಿ. ರೇಟ್ ಅವರು 150 ರೂಪಾಯಿಗೆ 1 ಲೀಟ್ರ್ ಎಣ್ಣೆ ಕೊಡ್ತಾರೆ ಅಂತ. ಇವತ್ತಿನ ದಿನ ಮಾರ್ಕೆಟ್ನಲ್ಲಿ ನಿಮಗೆ ಕಡಲೆ ಬೀಜ, ಯಾವುದೇ ಕಡಲೆ ಬೀಜ ಆಗಲಿ, ಯಾವ ರೇಟಿಗೆ ಸಿಗ್ತಾ ಇದೆ? 130ರಿಂದ 150 ರೂಪಾಯಿಗೆ ಡಿಫ್ರೆಂಟ್ ಗ್ರೇಡ್ ಕಡಲೆ ಬೀಜ 1 kgಗೆ 150. ಅಂದ್ರೆ ಒಳ್ಳೆ ಬೀಜ ಅಂದ್ರೆ 140-150 ಮಟ್ಟದ್ದು ಅಂತ ಅಂದ್ರೆ. ಈ ತರ ಇರುವಾಗ 1 ಲೀಟರ್ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಹೇಗೆ ಸಾಧ್ಯ? 1 kg ಅವ್ರು ತಗೊಳ್ತಾ ಇರೋದು 1 kg ಕಡಲೆ ಬೀಜದ ರೇಟು, ಆದ್ರೆ 1 ಲೀಟರ್ ಎಣ್ಣೆನ ನಿಮಗೆ ಕೊಡ್ತಾ ಇದ್ದಾರೆ ಅದೇ ರೇಟ್ಗೆ. 1 kg ಬೀಜದಿಂದ 1 ಲೀಟರ್ ಎಣ್ಣೆನ ತೆಗಿಬೋದಾ? ಖಂಡಿತ ಇಲ್ಲ. ನೀವು ಯಾವುದೇ ಕಾಲದಲ್ಲಿ ತಗೊಳ್ಳಿ, ಇವತ್ತು APMCನಲ್ಲಿ ನಿಮಗೆ ಕಡಲೆಕಾಯಿ ರೇಟ್ ಇರ್ಬೋದು ಅಥವಾ ಕಡಲೆ ಬೀಜದ ರೇಟ್ ಇರ್ಬೋದು, ಸರ್ಕಾರದ್ದೇ ವೆಬ್ಸೈಟ್ಗಳಿದೆ, ಪ್ರತಿದಿನ ಹರಾಜಾಗತ್ತೆ. ನಿಮಗೆ ಏನು ರೇಟಲ್ಲಿ ನಡೀತಾ ಇದೆ ಅನ್ನೋದು ಖಂಡಿತ ನಿಮಗೆ ಗೊತ್ತಿದೆ, ಜನಗಳಿಗೂ ಗೊತ್ತಿದೆ. ಸುಮಾರು ಜನ ರೈತರು ನೀವು APMCನಲ್ಲೇ ಮಾರ್ತಾ ಇದ್ದೀರಾ. ಹಾಗಾಗಿ ದೆರ್ ಈಸ್ ಎ ಸ್ಟ್ಯಾಂಡರ್ಡೈಸೇಷನ್ ಫಾರ್ ದ ಕಾಸ್ಟ್ ಆಫ್ ದ ಸೀಡ್ಸ್. ನಿಮಗೆ ಥ್ರೂಔಟ್ ದ ಇಯರ್ ಏನು ಆವ್ರೇಜ್ ಪ್ರೈಸಿಂಗ್ ಸೆಲ್ ಆಗ್ತಾ ಇದೆ ಅಂತ ಗೊತ್ತು. ಈ ಆವ್ರೇಜ್ ಪ್ರೈಸಿಂಗ್ ಇಟ್ಕೊಂಡು ನೀವು ಆಯಿಲ್ ಪ್ರೈಸಸ್ನ ಕಂಪೇರ್ ಮಾಡಿದ್ರೆ ದೆರ್ ಈಸ್ ನೋ ಕಂಪ್ಯಾರಿಸನ್. ಇವಾಗ ನಾನು ಕಡಲೆ ಬೀಜದಿಂದ ನಾನು ಯಾವುದೇ ಪ್ರಾಸೆಸ್ ಫಾಲೋ ಮಾಡಿದ್ರು 3-4% ಡಿಫ್ರೆನ್ಸಸ್ ಬರ್ಬೋದು ಔಟ್ಪುಟ್ ಎಕ್ಸ್ಟ್ರಾಕ್ಷನಲ್ಲಿ. ಬಟ್ ಆವ್ರೇಜ್ ಆಗಿ ಒಂದು 2-3% ಹೆಚ್ಚು ಕಮ್ಮಿನಲ್ಲಿ ಯಾವುದೇ ಪ್ರಾಸೆಸ್ನಲ್ಲಿ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಹೀಗಿರುವಾಗ ನಮ್ಮಲ್ಲಿ 350 ಅಂದರೆ ನನಗೆ 2.25 kg ಇಂದ 3 kg ಡಿಪೆಂಡಿಂಗ್ ಅಪಾನ್ ದ ಸೀಸನ್. ಮಳೆಗಾಲದ ಬೆಳೆ ಆಯಿತು ಅಂದರೆ 2% ಜಾಸ್ತಿ ಬರುತ್ತೆ, ಬೇಸಿಗೆಗಾಲದ ಬೆಳೆ ಆಯಿತು ಅಂದರೆ 2% ಕಮ್ಮಿ ಬರುತ್ತೆ. ಹಾಗಾಗಿ ಆವ್ರೇಜ್ ಆಗಿ 38-40% ನನಗೆ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಅಲ್ಲಿಗೆ ನನಗೆ 2.25 kg ಬೀಜ ಬೇಕೇ ಬೇಕು ಯಾವುದೇ ಟೈಮಲ್ಲಿ ನಾನು ಎಕ್ಸ್ಟ್ರಾಕ್ಟ್ ಮಾಡೋದು. ಅದು 3 kg, 2.25ರಿಂದ 3 kg, 2.25ರಿಂದ 3 kg ಅಂತಾನೆ ತಗೊಳ್ಳಿ. ಹೌದು. ಅಷ್ಟು ನನಗೆ ಕಡಲೆ ಬೀಜ ಬೇಕಾಗುತ್ತೆ. ಅಂದರೆ
ಇವತ್ತು ನಾನು 1 kg ಬೀಜದ ಬೆಲೆಗೆ ನಾನು ಆಯಿಲ್ ಕೊಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅವ್ರು ಹೇಗೆ ಮಾಡ್ತಾ ಇದ್ದಾರೆ ನಮ್ಗಂತೂ ಗೊತ್ತಿಲ್ಲ ಸರ್. ನೀವು ಯಾವ ಬ್ರ್ಯಾಂಡ್ ತಗೊಳ್ತಾ ಇದ್ದೀರಾ ಅದ್ರ ಮೇಲೆ ಅವರ ಕಸ್ಟಮರ್ ಕೇರ್ ನಂಬರ್ ಇರುತ್ತೆ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಮಾತಾಡಬಹುದು. ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಅವ್ರು ಹೇಗೆ ಮಾಡ್ತಾರೆ ಹೌದೌದು. ಯಾಕೆಂದ್ರೆ ಯಾವತ್ತೂ ಕೂಡ ಅದನ್ನ ಹೊರಗಡೆ ತೋರಿಸಲ್ಲ ಅವರು. ಯಾವುದೇ ಕಂಪನಿಗಳು ಕೂಡ ಒಳಗಡೆ ಎಂಟ್ರಿ ಕೊಡಲ್ಲ. ಕಾರಣ ಏನಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಹೊರಗಡೆ ಸಂಪೂರ್ಣವಾಗಿ ಇಲ್ಲಿ ಪ್ರೋಸೆಸ್ ತೋರಿಸ್ಬಿಟ್ಟು ನಾಳೆ ಅವ್ರ ಎಣ್ಣೆ ಸೇಲ್ ಆಗಲ್ಲ ಅಂತ. ಅದು ಆ ತರ ನಾನು ಹೇಳೋದಕ್ಕಾಗೋದಿಲ್ಲ. ಅವರ ಕಂಪ್ನಿ ಪಾಲಿಸೀಸ್ ಏನಿರುತ್ತೆ ಅಥವಾ ಅವ್ರ ಮೆಥಡಾಲಜಿ ಏನಿರುತ್ತೆ, ದೇರ್ ಮೇ ಬಿ ಸಮ್ ಹೆಜಾರ್ಡಸ್ ಪ್ಲೇಸಸ್. ಸೊ ಹಾಗಾಗಿ ಅವರು ಎಂಟ್ರಿ ಮಾಡೋದಲ್ಲೇ ಇರ್ಬೋದು ಅಥವಾ ಎಲ್ಲಾರನ್ನೂ ಎಂಟ್ರಿ ಮಾಡೋದಲ್ಲೇ ಇರ್ಬೋದು. ಬಟ್ ನಾನಂತೂ ಹೋಗಿ ನೋಡಿಲ್ಲ. ನಾವು ಹೇಗೆ 100% ನ್ಯಾಚುರಲ್ ಆಯಿಲ್ ಎಕ್ಸ್ಟ್ರಾಕ್ಷನ್ಗೆ ಏನ್ ಬೇಕು ಅಷ್ಟು ಅದ್ರ ಮೇಲೆ ನಾವು ಮಾಡ್ತಾ ಇದೀವಿ. ನಮ್ಮ ಪ್ರೈಸಸ್ ಬಂದು ಯಾವಾಗ್ಲೂ ಸೀಡ್ ಕಾಸ್ಟ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಟ್ರಾಕ್ಷನ್ಗೆ ಏನು ಆಪರೇಟಿಂಗ್ ಕಾಸ್ಟ್ ಬೇಕಾಗುತ್ತೆ ಅದ್ರ ಮೇಲೆ ನಮ್ಮ ಎವ್ರಿ ಮಂತ್ ನಮ್ಮ ಪ್ರೈಸಸ್ನ ನಾವು ಸೆಟ್ ಮಾಡ್ತೀವಿ. 1 ಮಂತ್ಗೆ ಏನು ಸೀಡ್ಸ್ ಬೇಕಾಗುತ್ತೆ ಅದನ್ನ ಮಂತ್ ಬಿಗಿನಿಂಗ್ನಲ್ಲಿ ಪ್ರೊಕ್ಯೂರ್ ಮಾಡ್ತೀವಿ. ಆ ಮಂತ್ ಕ್ರಷಿಂಗ್ ಆಗುತ್ತೆ, ಆ ಮಂತ್ ನಮ್ಮದು ಸೇಲ್ಸ್ ಆಗೋಗುತ್ತೆ. ನಾನು ಕ್ರಷಿಂಗ್ ಮಾಡಿ 3 ತಿಂಗಳಿಟ್ಟೆ 1 ತಿಂಗಳಿಟ್ಟೆ ಅದು ನಮ್ಮಲ್ಲಿ ಇಲ್ವೇ ಇಲ್ಲ. ನಮಗೆ ಕ್ರಷಿಂಗ್ ಆದಮೇಲೆ ಮ್ಯಾಕ್ಸಿಮಮ್ 15 ಡೇಸ್ನಲ್ಲಿ ನಾವು ಸೇಲ್ಸ್ ಕಂಪ್ಲೀಟ್ ಮಾಡ್ತೀವಿ. ಎಸ್ ಆಫ್ ಕೋರ್ಸ್ ಸರ್, ಖಂಡಿತ. ಏಕೆಂತಂದರೆ ನಾವು ಬೀಜದ ಬೆಲೆ ಪ್ಲಸ್ ಎಣ್ಣೆಯ ಬೆಲೆ ಅವೆರಡು ನೋಡಿದಾಗ ಮಾತ್ರ ಅದರ ಬೆಲೆಯನ್ನು ನಾವು ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಬೀಜನ ಯಾವುದೋ ರೇಟಲ್ಲಿ ತಂದು ಇನ್ಯಾವುದೋ ರೇಟಲ್ಲಿ ಎಣ್ಣೆ ಅನ್ಕೊಟ್ಟು ಯಾರಿಂದಲೂ ಸಾಧ್ಯ ಇಲ್ಲ. ನಾನಾದ್ರೂ ಸಾಧ್ಯ ಇಲ್ಲ, ನೀವಾದ್ರೂ ಸಾಧ್ಯ ಇಲ್ಲ, ಬೇರೆ ಏನಾದರೂ ಮಟ್ಟಿಗೆ XYZ ಅದು ನಮಗೆ ಬೇಡ. ಆದರೂ ಕೂಡ ಅಲ್ಲಿ ಏನೋ ಆಗ್ತಾ ಇದೆ, ಅದಂತೂ ಸತ್ಯ. ಅದನ್ನ ಯಾರು ಬೇಕಾದ್ರೂ ಒಪ್ಪಿಕೊಳ್ಳಬಹುದಾದಂಥದ್ದು. ಏನು ಆಗ್ತಾ ಇದೆ ಅಂತ ನಾನು ಹೇಳೋದ್ರ ಬದಲು ನಾನು ಏನ್ ಕೊಡ್ತೀನಿ ಅದನ್ನ ನಿಮ್ಮ ಕಣ್ಮುಂದೆ ತೋರಿಸ್ಬಿಟ್ಟು ಕೊಡ್ತೀನಿ. ಇದು ಟ್ರಸ್ಟ್ನ ನಾನು ತೋರಿಸ್ಬೋದು. ನೀವು ಯಾವತ್ತು ಬೇಕಾದ್ರೂ ನೀವು ಬೆಳಗಿಂದ ಸಂಜೆವರೆಗೂ ಬೇಕಾದ್ರೂ ಇರ್ಬೋದು. ನೀವು ನಿಮ್ಮ ಮುಂದೆನೇ ನಮ್ದು ಎಣ್ಣೆ ಅವಾಗ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದೀವಿ ಅದನ್ನ ಬೇಕಾದ್ರೂ ನಾವು ಕೊಡ್ತೀವಿ. ಸೊ ನಿಮ್ಮ ಮುಂದೆನೇ ಎಕ್ಸ್ಟ್ರಾಕ್ಟ್ ಮಾಡ್ಕೊಡ್ತೀವಿ. ಹಾಗಾಗಿ ನನ್ನ ಆಯಿಲ್ ಪ್ಯೂರಿಟಿ ಬಗ್ಗೆ ನಾನು ಸ್ಟ್ಯಾಂಡ್ ತಗೋಬಹುದು. ನಾನು ಏನು ನಮ್ಮ ಲೇಬಲ್ಸ್ ಮೇಲೆ ಬರೀತಾ ಇದ್ದೀವಿ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಎಸ್, ಖಂಡಿತ ಬೇಕಾಗಿರ್ತಕ್ಕಂಥದ್ದು. ನಾನು ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಅದು ಹಿಡನ್ ಪ್ರೊಸೆಸ್ ಆಗಿದೆ. ಈ ಬ್ರ್ಯಾಂಡೆಡ್ ಆಯಿಲ್ಸ್ ಅಂದರೆ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಏನಾಗ್ತಿದೆ, ಹೀಗೆ ಪ್ಯಾಕ್ ಆಗ್ತಿದೆ, ಒಂದು ಕ್ಲಾರಿಟಿ ಯಾರಿಗೂ ಇಲ್ಲ. ನಮ್ಮಲ್ಲಿ ಏನಾಗುತ್ತೆ, ನೀವು ಸ್ಟ್ರೈಟ್ ಅವೇ ಬರ್ಬೋದು, ಟ್ರಾನ್ಸ್ಪರೆನ್ಸಿ ಇದೆ, ನೀವು ಬೀಜ ಚೆಕ್ ಮಾಡ್ಬೋದು ಆ್ಯಂಡ್ ಏನಾಗ್ತಿದೆ ಅಂತ ನೋಡ್ಬೋದು. ನ್ಯಾಚುರಲಿ ನಾವು ಹೇಗೆ ಸೆಡಮೆಂಟ್ ಮಾಡ್ತಾ ಇದ್ದೀವಿ, ಆನ್ ಸ್ಪಾಟ್ ನಿಮಗೆ ಪ್ಯಾಕಿಂಗ್ ಮಾಡ್ಕೊಳ್ತೀವಿ. ನಮ್ಮದು ಪ್ರೀವಿಯಸ್ ಪ್ಯಾಕಿಂಗು ಹೆಚ್ಚು ಇರಲ್ಲ. ಸೊ ಬಿಕಾಸ್ ಆಫ್ ಸ್ಟೀಲ್ ಕಂಟೈನರ್ಸಲ್ಲಿ ಸ್ಟೋರ್ ಮಾಡಿದ್ರೆ ಆಯಿಲ್ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಎರಡೂ ಚೆನ್ನಾಗಿರುತ್ತೆ ಅಂತ ಹೇಳಿ ಅದರಲ್ಲಿರೋ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯನ್ಸು ಜನಕ್ಕೆ ಅಡುಗೆ ಮೂಲಕ ಹೋಗಬೇಕು ದೇಹಕ್ಕೆ ಅನ್ನೋದೊಂದೇ ಇಂಟೆನ್ಷನಿಂದ ಇದನ್ನು ನಾವು ಚೂಸ್ ಮಾಡಿದ್ದೀವಿ ಮರದ ಗಾಣನ. ಎಸ್, ಆಫ್ ಕೋರ್ಸ್ ಮ್ಯಾಮ್, ಖಂಡಿತವಾಗ್ಲೂ. ಮ್ಯಾಮ್ ಇನ್ನೊಂದು ಏನಂತಂದರೆ, ಈಗ ನಾವು ಪರ್ಸೆಂಟೇಜ್ ಆಫ್ ಆಯಿಲ್ ಬಗ್ಗೆ ಮಾತನಾಡೋದಾದರೆ ನನಗೆ ತಿಳಿದಾಗೆ ಎಸ್ ನೀವು ಹೇಳಿದ ಕರೆಕ್ಟ್ 38ರಿಂದ 40% ಅದು ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೆಲ್ಲ 38 ಒಳಗಡೆನೂ ಬರೋದು ಉಂಟು. ಬೀಜ ಮತ್ತು ಒಂದು ಬೆಳೆದಂಥ ಪ್ಲೇಸ್ ಇವೆರಡರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಅದೇ ಥರ ಹೋದರೆ ಕೊಬ್ಬರಿ ಇರ್ಬೋದು ಅಥವಾ ಎಳ್ಳಿರ್ಬೋದು, ಹುಚ್ಚೆಳ್ಳಿರ್ಬೋದು, ಕುಸುಬೆ ಇರ್ಬೋದು, ನೀವು ಬೇರೆ ಬೇರೆ ಎಲ್ಲ ಮಾಡೋದ್ರೆ ಯಾವ್ಯಾವ್ದು ಎಷ್ಟೆಷ್ಟು ಪರ್ಸೆಂಟ್ ಎಣ್ಣೆ ಇರ್ತದೆ, ಎಷ್ಟೆಷ್ಟು ಬರ್ತದೆ ಹೇಳ್ಬೋದು? ಖಂಡಿತ. ಕೊಬ್ಬರಿನಲ್ಲಿ ನಮಗೆ ಹೈಯೆಸ್ಟ್ ಇರುತ್ತೆ, ಹತ್ತಿರ 58ರಿಂದ 60% ಎಣ್ಣೆ ಇರುತ್ತೆ. ಕಡಲೆ ಬೀಜದಲ್ಲಿ 36, 38, 40% ಅಥವಾ ಕೆಲವು ಸತಿ 42% ಕೂಡ ಎಣ್ಣೆ ಸಿಗುತ್ತೆ. ಬೀಜದ ವೆರೈಟಿ ಮೇಲೆ ಮತ್ತು ಯಾವ ಸೀಸನಲ್ಲಿ ಬೆಳೆದಿದ್ದಾರೆ ಅದ್ರ ಮೇಲೆ ನಮಗೆ 38ರಿಂದ 40% ಆವ್ರೇಜ್ ಆಗಿ ನಮಗೆ ಬರ್ತಾ ಹೋಗುತ್ತೆ. ಕುಸ್ಬೆನಲ್ಲಿ 24ರಿಂದ 28%ವರೆಗೂ ಎಣ್ಣೆ ಬರುತ್ತೆ. ಎಳ್ಳು 36ರಿಂದ 40%, ಅಥವಾ ಹೊಸ ಎಳ್ಳಾಯಿತು ಅಂದರೆ 45%ವರೆಗೂ ಎಣ್ಣೆ ಸಿಗುತ್ತೆ. ಹುಚ್ಚೆಳ್ಳು ಬಂದು ಹತ್ತಿರ 30%, 28ರಿಂದ 30% ಎಣ್ಣೆ ಸಿಗುತ್ತೆ ನಮಗೆ. ಸೂರ್ಯಕಾಂತಿ 25ರಿಂದ 30%ವರೆಗೂ. ಇದು ಯಾವ ಗ್ರಾಮೇಜ್ ನೀವು ತೊಗೊಂಡಿದ್ದೀರ ಅದರ ಮೇಲೆ ನಿಮಗೆ 25ರಿಂದ 30% ಎಣ್ಣೆ ಸಿಗುತ್ತೆ. ಸರ್, ನಂತರ ಇನ್ನೊಂದು ಏನಂದರೆ
ಎಣ್ಣೆಯನ್ನು ಇದು ನೀವು ಆರಂಭಿಸಿದ್ರಿ, ಇದನ್ನು ಗಾಣವನ್ನು ಆರಂಭಿಸಬೇಕಾದ್ರೆ ಒಂದು ರೀತಿ ಭಯ ಆಗಲಿಲ್ಲ? ಕಾರಣ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಇದನ್ನು ಜನರು ಅಷ್ಟು ಬೇಗ ಒಪ್ತಾರೆ ಅಥವಾ ಸ್ವೀಕರಿಸ್ತಾರೆ ಅನ್ನೋ ಒಂದು ಇದಿತ್ತ. ಕಾರಣ ಏನಂದರೆ, ಹೊರಗಡೆ ನಾವು ಆಗಲೇ ಮಾತಾಡಿದಾಗ 150 ರೂಪಾಯಿ ಎಣ್ಣೆ ಸಿಗುತ್ತೆ, ನಾವಿಲ್ಲಿ ಬಂದರೆ 300 400 ರೂಪಾಯಿ ಕೊಡಬೇಕು. ಜೊತೆಗೆ ಜನರಲ್ಲಿ ಅವೇರ್ನೆಸ್ ಇಲ್ಲ ನೀವು ಸ್ಟಾರ್ಟ್ ಮಾಡಿದಾಗ. ಈಗಾದರೆ ಆ ಪ್ರಶ್ನೆ ಕೇಳಲ್ಲ. ಕಾರಣ ಏನಂದ್ರೆ, ಈ ಪ್ರಶ್ನೆ ಈಗ ಅಪ್ರಸ್ತುತ. ಜನರಿಗೆ ಈಗ ಜನರಲ್ಲಿ ಇದೆ, ಒಂದು 30% ಅಷ್ಟು ಜನ ಬದಲಾಗಿದ್ದಾರೆ. ಹಾಗಾಗಿ ನೀವು ಆರಂಭಿಸಿದಾಗ ಸರ್ ಹೇಳ್ತಿದ್ರು ನಾವೇ ಮೊದಲು ಹಾಸನ ಜಿಲ್ಲೆಗೆ ಅಂತ. ಅದರಲ್ಲಿ ನಮ್ಮ ಹಾಸನ ಜಿಲ್ಲೆ ಜನತೆ ಇದೆಯಲ್ಲ, ಇವರು ಚೇಂಜ್ ಮಾಡೋದು ತುಂಬ ಕಷ್ಟ. ನೀವು ಬೇಕಾದ್ರೆ ದಕ್ಷಿಣ ಕನ್ನಡನೋ ಅಥವಾ ಮಂಡ್ಯ, ಬೆಂಗಳೂರು, ಇಲ್ಲಿ ಜನಗಳು ಬೇಗ ಬದಲಾಗ್ತಾರೆ. ಬಟ್ ಹಾಸನದಲ್ಲಿ ತುಂಬ ಕಷ್ಟ ಅವ್ರು ಒಪ್ಸೋದು. ತುಂಬ ಅನುಮಾನಗಳು, ಇವನು ಯಾಕೆ ಇಷ್ಟ ಆಗ್ತಾನೆ, ನಮ್ತ ಜಾಸ್ತಿ ಆಗ್ತಾವನೆ, ಈ ಹೆಚ್ಚು ಥಿಂಕ್ ಮಾಡ್ತಕ್ಕಂಥವ್ರು ನಮ್ಮ ಜಿಲ್ಲೆಯ ಜನ. ಹಾಗಾಗಿ ಒಂದು ರೀತಿ ಭಯ ಆಗಲಿಲ್ವಾ ಈ ಒಂದು ಇದು ಆರೋಪಿಸಬೇಕಾದ್ರೆ? ಯಾವ ಕಾರಣಕ್ಕೋಸ್ಕರ ಈ ಒಂದು ಇಂಡಸ್ಟ್ರಿಗೆ ಎಂಟ್ರಿ ಆದ್ರಿ ಸರ್? ಸರ್, ನಾನು ಮೊದಲೇ ಹೇಳಿದಾಗ ನಮ್ಮದು ತೆಂಗಿನ ತೋಟ ಇದೆ. ನಾವು 4 ವರ್ಷ ಹಿಂದೆ ಕೋವಿಡ್ 2020ರಲ್ಲಿ ಏನು ಕೋವಿಡ್ ಶುರುವಾಯಿತು, ನಾವಿಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಿದ್ವಿ. ನಾವು ಆ ಟೈಮ್ನಲ್ಲಿ ಊರಿಗೆ ಬಂದ್ವಿ. ಊರಿಗೆ ಬಂದಾಗ ನಮ್ಮ ತೋಟಗಳನ್ನ ನೋಡ್ಕೊಳ್ತಾ ಇದ್ವಿ. ನಮ್ಮ ಏನು ಕೊಬ್ಬರಿ ಇತ್ತು ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡೋದು ಒಂದು ತಲೆನಲ್ಲಿತ್ತು. ಬಟ್ ನಾವು ಒಳ್ಳೆ ಎಣ್ಣೆಗಳನ್ನು ತಿನ್ನಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ನಮ್ಮ ಕೊಬ್ಬರಿನ ಅರಸ್ಕೊಳ್ಳೋದಕ್ಕೆ ಇಲ್ಲಿ ಸುತ್ತಮುತ್ತ 30 ಕಿಲೋಮೀಟ್ರ್ ಎಲ್ಲೆಲ್ಲಿ ಗಾಣಗಳಿದೆಯೋ ಅಲ್ಲೆಲ್ಲ ಹೋಗಿ ಪ್ರಯತ್ನ ಪಟ್ವಿ. ಒಂದು ನಮಗೆ ಸರಿಯಾಗಿ ಅರ್ಕೊಡ್ದಲ್ಲೇ ಇರೋದು, ಎರಡನೇದು ಬಂದು ಕ್ಲೈನ್ಲಿನೆಸ್ ಎಲ್ಲೂ ಮೇಂಟೈನ್ ಮಾಡ್ತಿರ್ಲಿಲ್ಲ. ಹಾಗಾಗಿ ಇದೇ ಉದ್ದೇಶಕ್ಕೋಸ್ಕರ ನಮ್ಗೆ ಯಾವಾಗ ಸಪೋರ್ಟ್ ಸಿಗಲಿಲ್ಲ, ನಾವೇ ಯಾಕೆ ಒಂದು ಶುರು ಮಾಡಬಾರ್ದು ಅನ್ನೋ ಒಂದು ಥಾಟ್ ಬಂತು. ಆ ಬೇಸಿಸ್ ಮೇಲೆ ನಾವು ಶುರು ಮಾಡಿದ್ವಿ. ಇವಾಗ ನಮಗೆ ಸಪೋರ್ಟ್ ಸಿಗುತ್ತಾ ಇಲ್ಲ ಅನ್ನೋದು ನಮಗೆ ಖಂಡಿತ ಗೊತ್ತಿರಲಿಲ್ಲ. ಅವತ್ತಿನ ದಿನ ನಾವು ಶುರು ಮಾಡಿದ್ದು ಒಂದು ಗಾಣದಲ್ಲಿ ಶುರು ಮಾಡಿದ್ವಿ. ಒಂದು ಸಣ್ಣ ಪ್ಲೇಸ್ನಲ್ಲಿ ಒಂದು 300 ಸ್ಕ್ವೇರ್ ಫೀಟ್ ಜಾಗದಲ್ಲಿ ನಾವು ಒಂದು ಗಾಣ ಇಟ್ಕೊಂಡು ಶುರು ಮಾಡಿದ್ವಿ. ನಾವು ಮೊದಲನೇ ತಿಂಗಳು ನಮ್ಮ ಪ್ರೊಡಕ್ಷನ್ ಬಂದು ಅರೌಂಡ್ 250 ಲೀಟ್ರು ಪ್ರೊಡಕ್ಷನ್ ಮಾಡಿದ್ವಿ. ಬಟ್ ನಾವು ಸೇಲ್ಸ್ ಮಾಡಿದ್ದು ಸ್ವಲ್ಪ ಕಮ್ಮಿನೇ, ಹತ್ತಿರ ಒಂದು 100 ಲೀಟ್ರ್ ಸೇಲ್ ಮಾಡಿರ್ಬೋದು. ಇದು ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ನಾವು ತುಂಬ ಕೊಟ್ವಿ, ಮತ್ತು ನಮ್ಮ ಕೊಲೀಗ್ಸ್ಗೆ ಕೂಡ ತೊಗೊಂಡೋಗಿ ಕೊಟ್ವಿ. ಹೀಗೆ ನಮ್ಮ ಬಿಸ್ನೆಸ್ ಜರ್ನಿ ಶುರುವಾಯಿತು. ನಮ್ಮ ಪ್ರಾಡಕ್ಟ್ ಜರ್ನಿನ ಇದೇ ಥರ ಶುರುವಾಯಿತು. ನಾವು ಯಾವತ್ತು ಕೊಬ್ಬರಿ ಎಣ್ಣೆ ತೊಗೊಂಡೋಗಿ ಕೊಟ್ವಿ, ತುಂಬ ಜನಕ್ಕೆ ಅದು ಇಷ್ಟ ಆಯಿತು. ಇದು ಮುಂದೆನೂ ಮಾಡಿಕೊಡಿ ಅಂತ ನಮ್ಮನ್ನು ಕೇಳಿದ್ರು. ಪ್ಲಸ್ ಇದ್ರ ಜೊತೆಗೆ ಇದು ಯಾಕೆ ಕಡಲೆಕಾಯಿ ನಾವು ಜಾಸ್ತಿ ಕಡಲೆಕಾಯಿ ಎಣ್ಣೆ ಉಪಯೋಗಿಸೋದು, ಹಾಗಾಗಿ ಕಡಲೆಕಾಯಿ ಎಣ್ಣೆ ಯಾಕೆ ಕೊಡಬಾರ್ದು ಅಂತ ಕೇಳಿದ್ರು. ಅದ್ರ ಮೂಲಕ ನಾವು ಕಡಲೆಕಾಯಿ ಎಣ್ಣೆ ತೆಗೆಯೋದಕ್ಕೆ ಶುರು ಮಾಡಿದ್ವಿ. ಅಂದ್ರೆ ಹೆಚ್ಚು ಜನ ಈಗ ನಾವು ಮಾಡಿಸ್ಕೊಂಡು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕೊಬ್ಬರಿ ಎಣ್ಣೆ ಸುಮಾರು ಜನ ನಮ್ಮ ಸರೌಂಡಿಂಗ್ ಅಲ್ಲಿ ಇದ್ದಿದ್ದು ಸೌತ್ ಕೆನರಾ, ಸೊ ದೇ ಪ್ರಿಫರ್ ಕೋಕೋನಟ್ ಆಯಿಲ್ ಬೇಸಿಕಲಿ. ಅವರಿಗೆ ಅಲ್ಲಿಂದ ಕೋವಿಡ್ ಟೈಮಲ್ಲಿ ಸಿಗ್ತಾ ಇರಲಿಲ್ಲ. ಸೊ ದೇ ಸ್ಟಾರ್ಟೆಡ್ ಟು ಆಸ್ಕ್ ಅಸ್, ನಮಗೆ ಸಿಗತ್ತಾ, ಮಾಡ್ಕೊಡೋಕ್ಕಾಗತ್ತಾ ಅಂತ. ನಾವು ಅಲ್ಲಿ ಆ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಅಷ್ಟೊಂದು ಕಷ್ಟ ಆಗ್ತಿದೆ ಅಂತ ಹೇಳಿ ನಾವು ಶುರು ಮಾಡಿ ಅವ್ರಿಗೂ ಸಪ್ಲೈ ಮಾಡ್ತೀವಿ. ನಮ್ಮ ಜೊತೆಗೆ ನಮ್ಮ ಕೊಬ್ಬರಿನಲ್ಲಿ ಅರಸ್ಕೊಂಡಿದ್ದನ್ನು ಅವ್ರಿಗೂ ಎಲ್ಲ ಕೊಡ್ಲಿಕ್ಕೆ. ಸೊ ಈ ಒಂದು ಪ್ರೊಸೆಸ್ ಸ್ಟಾರ್ಟ್ ಆದಮೇಲೆ ಎಲ್ರಿಗೂ ನಮ್ಮ ಸರ್ಕಲಲ್ಲಿ, ನನ್ನ ರಿಲೇಟಿವ್ ಸರ್ಕಲಲ್ಲಿ ಎಲ್ಲ ಕಡೆನೂ ಇದು ಮಾಡ್ತಿದ್ದೀವಿ ಅನ್ನೋದು ಗೊತ್ತಾಗಿದೆ. ಇಲ್ಲಿ ರೀಜನ್ ಬಂದು ಬೇಸಿಕಲಿ ಕಡಲೆಕಾಯಿ ಎಣ್ಣೆ ಉಪಯೋಗಿಸೋದು. ಇಲ್ಲಿ ಯಾರು ಕೊಬ್ಬರಿ ಎಣ್ಣೆ ಪರಿಚಯ ಆಗಲಿ, ಅದನ್ನ ತಿನ್ಬೇಕು ಅನ್ನೋದಕ್ಕೆ ತಲೆ ಹಚ್ಚೋದಷ್ಟೇ ಬಿಟ್ಟು ಯಾವುದಕ್ಕೂ ಅಡಿಗೆಗೆ ಉಪಯೋಗಿಸೋ ಅಂತ ಒಂದು ಥಾಟು ಇರಲಿಲ್ಲ. ಸೊ ದೇ ಸ್ಟಾರ್ಟೆಡ್ ಟು ಆಸ್ಕ್, ಕಡಲೆಕಾಯಿ ಎಣ್ಣೆ ನಮಗೆ ಸಿಗಬಹುದಾ? ನಾವು ಅದನ್ನ ಥಿಂಕ್ ಮಾಡಿ ಹೋಗಿ ಒಂದು ಒಳ್ಳೆ ಬೀಜನ ಗ್ರೇಡ್ ಸೆಲೆಕ್ಟ್ ಮಾಡಿ, ಅವತ್ತಿನ ಮಟ್ಟಿಗೆ ನಮಗೆ ಯಾವ ಗ್ರೇಡಲ್ಲಿ ಅರಿಬೇಕು ಮಾಡಬೇಕು ಅದೆಲ್ಲ ಏನೂ ಇರಲಿಲ್ಲ. ಸೊ ನಾವು ಸ್ಟ್ರೈಟ್ ಅವೇ ತಗೊಂಡು ಬಂದು ಯಾವುದು ನಾವು ಅಡುಗೆಗೆ ಉಪಯೋಗಿಸ್ತೀವಲ್ಲ ಬೀಜ, ಅದನ್ನೇ ತಗೊಂಡು ಬಂದು ಊಟ ಮಾಡಿಸಿ ಕೊಟ್ವಿ. ದೇರ್ ವಾಸ್ ಎ ಗುಡ್ ರೆಸ್ಪಾನ್ಸ್ ಟು ಅಸ್. ಪ್ರತಿಯೊಬ್ಬರೂ ಅದನ್ನು ಇಷ್ಟಪಟ್ಟರು. ಸೊ ನಾವು ಯಾವಾಗ ಈ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ವಲ್ಲ, ಕೊಡಬೇಕು ಮಾಡ್ಬೇಕಂತ, ಈ ಅರ್ಕೊಡೋ ಅಂತ ಗಾಣದವರು ನಮಗೆ ಸ್ವಲ್ಪ
ಮಾಡ್ಕೊಡ್ಲಿಕ್ಕೆ ಹಿಂದ್ಲೇಟ್ ಹೊಡೆಯೋದು ಸ್ಟಾರ್ಟ್ ಮಾಡೋದು. ಸೊ ಇವ್ರೇನೋ ಮಾಡ್ಕೊಳ್ತಾರೆ ಮಾಡ್ತಾರೆ. ನಮ್ಮ ಇಂಟೆನ್ಷನ್ ಬಂದು ಒಳ್ಳೆ ಕೊಡಬೇಕು ಅಂತ ಇತ್ತು. ಬಟ್ ಅವ್ರ ಬಿಸ್ನೆಸ್ ಟರ್ಮ್ಸ್ ಅಲ್ಲಿ ಕೋಆಪರೇಷನ್ ಕಮ್ಮಿ ಮಾಡಿದ್ರು. ಅಲ್ಲಿ ನಾವು ಯಾಕೆ ನಮ್ದೇ ಹಾಕಬಾರ್ದು, ಮಾಡ್ಕೊಡೋದಕ್ಕಾದ್ರೂ ನಾವು ಒಂದು ಗಾಣನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಒಂದು ಗಾಣ ಸ್ಟಾರ್ಟ್ ಮಾಡಿದ್ವಿ. ಸರ್ ನಂತರ ಸರಿ ಆಯ್ತು, ನೀವು ಗುಡ್ ಒಂದು ಒಳ್ಳೆ ವಿಚಾರಕ್ಕೋಸ್ಕರ ಈ ಒಂದು ಒಳ್ಳೆ ನೀವು ಎಂಟ್ರಿ ಆದ್ರಿ ಈ ಬಿಸ್ನೆಸ್ಗೆ. ಬಟ್ ನಾನು ಹೇಳೋದಂದ್ರೆ ಈಗ ಯಾಕೆ ಬಳಸಬೇಕು, ನನಗೆ ಯಾಕೆ ಬಳಸಬೇಕು, ನನಗೆ ನಾನು ಬದಲಾವಣೆ ಆಗಬೇಕು ಅಂದಾಗ ಅದ್ರಿಂದ ಏನಾದರೂ ಒಂದು ಬದಲಾವಣೆ ಆಗಬೇಕಾಗ್ತದೆ. ಸುಮ್ಮನೆ ಬಂದು ನನಗೆ 150 ರೂಪಾಯಿ ಕೊಡೋದು ಬಿಟ್ಬಿಟ್ಟು ನೀವು 300-400 ರೂಪಾಯಿ ಕೊಟ್ಟು ನಾನು ಎಣ್ಣೆ ತಾತಾ ಇದ್ದೀನಿ ಅಂದರೆ ಅದು ನನಗೆ ಏನಾದ್ರು ಒಂದು ಬೆನಿಫಿಟ್ಸ್ ಇರಬೇಕು. ಬಟ್ ನಿಮ್ಮ ಎಣ್ಣೆಯನ್ನು ತಗೊಂಡು ನಾನು ಯೂಸ್ ಮಾಡೋದ್ರಿಂದ ನನಗೆ ಏನು ಬೆನಿಫಿಟ್ಸ್ ಅಥವಾ ಅನುಕೂಲಗಳು, ಏನು ಅನುಕೂಲ ಇದೆ, ಯಾವ ಕಾರಣಕ್ಕೆ ನಾನು ಬಳಸಬೇಕು? ಸರ್ ನಾವು ಆವಾಗಲೇ ಮಾತಾಡಿದ್ವಿ, ರೇಟ್ ಬಗ್ಗೆ ಮಾತಾಡಿದ್ವಿ. ಆ ಎಣ್ಣೆ ಹೇಗೆ ಪ್ರೊಡಕ್ಷನ್ ಆಗ್ತಾ ಇದೆ, ಈ ಎಣ್ಣೆ ಕಂಟೆಂಟ್ ಏನು ನಮಗೆ ಖಂಡಿತ ಗೊತ್ತಿಲ್ಲ. ಆದರೆ ನಾವು ಏನು ಕೊಡ್ತಾ ಇದ್ದೀವಿ ಅದು ನಿಮ್ಮ ಮುಂದೆನೇ ಮಾಡಿಕೊಡ್ತೀವಿ. ಹಾಗಾಗಿ ನಾನು 100% ನ್ಯಾಚುರಲ್ ಆಯಿಲ್ನ ನಿಮಗೆ ಕೊಡ್ತೀನಿ ಅನ್ನೋ ಒಂದು ಗ್ಯಾರಂಟಿ ನಾನು ಕೊಡ್ಬೋದು. ಇವಾಗ ಓಕೆ, ಇವಾಗ ಅವರು 100% ನ್ಯಾಚುರಲ್ ಆಯಿಲ್ನೇ ಕೊಡ್ತಾ ಇದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಎಕ್ಸ್ಟ್ರಾಕ್ಷನ್ ಪ್ರಾಸೆಸ್ ಏನಿದೆ, ಆ ಎಕ್ಸ್ಟ್ರಾಕ್ಷನ್ ಪ್ರಾಸೆಸ್ ಬಂದು ಹಾಟ್ ಪ್ರೆಸ್ ಪ್ರಾಸೆಸ್ ಇರುತ್ತೆ, ಅಥವಾ ರೋಟರಿ ಗಾಣದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರೋದು. ನೀವು ಯಾವುದೇ ಬೀಜನ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಹಾಟ್ ಪ್ರಾಸೆಸ್ ಹೋದಾಗ ಏನಾಗುತ್ತೆ, ಟೆಂಪರೇಚರ್ ಬಂದು 75 ಡಿಗ್ರಿಗಿಂತ ಜಾಸ್ತಿ ಹೋಗಿರುತ್ತೆ. ಆವಾಗ ನಿಮಗೆ ಕೆಮಿಕಲ್ ಕಾಂಪೋಸಿಷನ್ ಏನಿದೆ ನಮ್ಮ ಆಯಿಲ್, ಆ ಕೆಮಿಕಲ್ ಕಾಂಪೋಸಿಷನ್ಸ್ ಚೇಂಜ್ ಆಗುತ್ತೆ. ಈ ಕೆಮಿಕಲ್ ಕಾಂಪೋಸಿಷನ್ಸ್ ಯಾವಾಗ ಚೇಂಜ್ ಆಗುತ್ತೆ, ನಮಗೆ ಒಳ್ಳೇದು ಮಾಡೋ ಅಂಥ ನ್ಯೂಟ್ರಿಯೆಂಟ್ಸ್ ಏನಿರುತ್ತೆ ಅದು ಡಿಕಂಪೋಸ್ ಆಗಿ ನಮಗೆ ಕೆಟ್ಟದ್ದು ಮಾಡೋ ಅಂಥ ರ್ಯಾಡಿಕಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ ಟರ್ಮ್ಸ್ ಆಫ್ ಕೆಮಿಕಲ್ ಕಾಂಪೋಸಿಷನ್ ಆಲ್ಡಿಹೈಡ್, ಫ್ಯಾಟಿ ಆಸಿಡ್ಸ್ ಇದ್ದಿದ್ದು ಡಿಕಂಪೋಸ್ ಆಗಿ ಆಲ್ಡಿಹೈಡ್ಸ್ ಆಗುತ್ತೆ. ಸೊ ಯಾವಾಗ ಆಲ್ಡಿಹೈಡ್ಸ್ ಆಗುತ್ತೆ ನಮಗೆ ಇಟ್ ಈಸ್ ನಾಟ್ ಗುಡ್ ಫಾರ್ ಅವರ್ ಹೆಲ್ತ್. ಇದು ಒಂದು ಎಕ್ಸ್ಟ್ರಾಕ್ಷನ್ ಮೆಥಡಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ. ಅದ್ರ ಕಂಟೆಂಟ್ ಬಗ್ಗೆ ನಾನೇನು ಮಾತಾಡೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನನಗೆ ಗೊತ್ತಿಲ್ಲ. ನಮ್ಮ ಎಣ್ಣೆನೇ ಯಾಕೆ ಹೋಗೋದು, ನಾವು ನಮ್ಮನ್ನ ಬಿಟ್ಟು ಬೇರೆಯವ್ರನ್ನ ಪ್ರೀತಿಸೋದು ತುಂಬಾ ಕಮ್ಮಿ. ಸತ್ಯ ಇದು. ನಾವು ಚೆನ್ನಾಗಿರ್ಬೇಕಾ, ಒಳ್ಳೇದನ್ನ ನಾವು ತಿನ್ಬೇಕು, ಅವಾಗ ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ಇಟ್ಕೋಬಹುದು. ಹಾಗಾಗಿ ನಾವು ನಿಮಗೆ ಒಂದು ಪ್ರಾಮಿಸ್ ಮಾಡ್ಬೋದು, ಅಥವಾ ನಮ್ಮ ಪ್ರಾಸೆಸ್ಸಿಂದ ಟ್ರಸ್ಟ್ ಬೆಳೆಸ್ಬೋದು. ಏನಂದರೆ ನಾವು ಒಳ್ಳೇದನ್ನು ಕೊಡ್ತಾ ಇದ್ದೀವಿ ಅಂತ. ನೀವು ಯಾವತ್ತೇ ಬಂದು ನಾವು ಯಾವ ಕ್ವಾಲಿಟಿ ಆಫ್ ಸೀಡ್ಸ್ನ ಯೂಸ್ ಮಾಡ್ತಾ ಇದ್ದೀವಿ, ಯಾವ ಪ್ರಾಸೆಸ್ ಫಾಲೋ ಮಾಡ್ತಾ ಇದ್ದೀವಿ, ನಮ್ಮ ಸ್ಟೋರೇಜ್ ಹೇಗಿದೆ, ನಮ್ಮ ಪ್ಲೇಸ್ ಹೇಗಿದೆ, ಯಾವತ್ತು ಬೇಕಾದ್ರೂ ನೀವು ವಾಕಿಂಗ್ ಮಾಡ್ಬೋದು, ಯಾವುದೇ ಟೈಮಲ್ಲಿ ಬೇಕಾದ್ರೂ ವಾಕಿಂಗ್ ಮಾಡ್ಬೋದು, ಬಂದು ನೀವು ಚೆಕ್ ಮಾಡ್ಕೋಬೋದು. ಈ ಟ್ರಸ್ಟ್ನ ನಾನು ಕೊಡ್ತಾ ಇದ್ದೀನಿ. ಸರ್ ಮತ್ತಿನ್ನೊಂದು ಏನಂದರೆ, ನಮ್ಮಲ್ಲಿ ತೆಂಗಿನ ಬಗ್ಗೆ ನಾವು ಆಗಲೇ ಮಾತಾಡ್ತೀವಿ. ತೆಂಗಿನ ಬರ ಇಲ್ಲ, ತೆಂಗು ನಮಗೆ ಸುಲಭವಾಗಿ ಸಿಗ್ತದೆ, ಊರಲ್ಲೇ ಸಿಗ್ತದೆ. ನಾವು ತಲೆ ಕೆಡಿಸ್ಕೊಳ್ಳುವಾಗಿಲ್ಲ, ಹೇಗಾದರೂ ಇಲ್ಲಿ ನಾವು ಸಂಗ್ರಹಿಸ್ಬೋದು. ಯಾಕೆಂದರೆ ಪಕ್ಕಕ್ಕೆ ಹೋದರೆ ತುಮಕೂರಲ್ಲಿ ಸಿಗುತ್ತೆ, ಇಲ್ಲೇ ನಿಮ್ಮ ಚನ್ನರಾಯಪಟ್ಟಣದಲ್ಲಿ ತುಂಬ ಸಿಗುತ್ತೆ, ಅರಸೀಕೆರೆ ಸಿಗುತ್ತೆ, ಇಲ್ಲ ನಮ್ಮ ಲೋಕಲ್ ನಮ್ಮ ಡಿಸ್ಟಿಕ್ಕಲ್ಲೇ ಬೇಕಾದ್ರೆ ಸಿಗುತ್ತೆ. ನೀವು ಹೊರಗಡೆ ಹೋಗೋ ಅಗತ್ಯನೇ ಇಲ್ಲ. ಆದರೆ ನಮಗೆ ಇನ್ನೂ ಕೆಲವು ಪ್ರಾಡಕ್ಟ್ ನೀವು ಹೇಳಿದಾಗೆ ಕಡಲೆ ಬೀಜ ಇರ್ಬೋದು ನಮ್ಮಲ್ಲಿ ಬೆಳೀತಾರೆ, ಬಟ್ ಆ ಪ್ರಮಾಣದಲ್ಲಿ ಹಾಸನ ಜಿಲ್ಲೆಯಲ್ಲಿ ಯಾರು ಬೆಳೆಯಲ್ಲ. ಇನ್ನು ಕುಸ್ಬೆ ಇರ್ಬೋದು, ಅಥವಾ ಸನ್ಫ್ಲವರ್ಸ್ ಇರ್ಬೋದು, ಬೇರೆ ಬೇರೆ ಸೀಡ್ಸ್ ಎಲ್ಲ ಇರ್ಬೋದು. ಇವೆಲ್ಲವೂ ಕೂಡ ಎಲ್ಲಿ ತರ್ತೀರಾ, ಹೇಗೆ ಅದ್ರ ಪರ್ಚೇಸ್ ಮಾಡ್ತೀರಾ, ಏನೋ ಡೀಟೇಲ್ಸ್ ನಮಗೆ ಸ್ವಲ್ಪ ಕೊಡ್ಬೋದಾ? ಇದು ಜರ್ನಿ ನಾನು ಏನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ, ಗ್ರೌಂಡ್ ಲೆವೆಲಲ್ಲಿ ನಾವು ಇಳಿದು ಇದಕ್ಕೆ ನಾವು ಪ್ರತಿಯೊಂದು ಕಡೆನೂ ಆ ಬೀಜದ ಕ್ವಾಲಿಟಿ ಮತ್ತು ಆ ಗ್ರೇಡ್ ಸಿಗೋದಕ್ಕೆ ತುಂಬ ಒಂದು ಸ್ಟಡಿ ಮಾಡಬೇಕಾಗತ್ತೆ. ಸೊ ನೀವು ಲೋಕಲಲ್ಲಿ ತೊಗೊಂಡ್ರೆ ಯಾವ ಥರ ಬರುತ್ತೆ, ಬೇರೆ ಕಡೆ ತೊಗೊಂಡ್ರೆ ಯಾವ ಥರ, ಆ ರೀಜನಲ್ಲಿ ಫೇಮಸ್ ಆಗಿರೋವಂಥ ಬೀಜ ತಂದು ಅರಿದ್ರೆ ಯಾವ ಥರ ಬರುತ್ತೆ, ಇದನ್ನು ಪ್ರತಿಯೊಬ್ಬರು ಈ ಗಾಣ ಶುರು ಮಾಡಬೇಕು ಅಥವಾ ಗಾಣ ಇಟ್ಕೋಬೇಕು ಅಂತ ಅನ್ನೋರು ಬೇಸಿಕಲಿ ಸ್ಟಡಿ ಮಾಡಬೇಕು ಅಂತ ನಾನು ಹೇಳ್ತೀನಿ. ಅವಾಗಲೇ ಅದ್ರದ್ದು ಔಟ್ಪುಟ್ಟು ನೀಟಾಗಿ ಬರೋದು ಸೊಸೈಡ್ ಕಂಟ್ರಿ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಬ್ಬರಿ ಸಿಗುತ್ತೆ, ನಾವು ಇಲ್ಲೇ ಬರೋ ರೈತರಿಂದಾನೇ ತೊಗೊಳ್ತೀವಿ, ಅಥವಾ ನಮಗೆ ಆ ಕ್ವಾಂಟಿಟಿ ಸಿಗಲಿಲ್ಲ ಅಂದಾಗ ನಾವು ಮಂಡಿಯಿಂದನೂ, ಇಲ್ಲಿ ಲೋಕಲ್ ಮಂಡಿಗಳಿಂದನೂ ನಾನು ಪರ್ಚೇಸ್ ಮಾಡ್ತೀನಿ.
ಎರಡನೇದು ಬಂದು ಕಡಲೆ ಬೀಜ ಇಲ್ಲೇ ನಮ್ಮ ಚಳ್ಳಕೆರೆ ಇದೆ, ಇಲ್ಲಿಂದ ತುಂಬಾ 100 ಕಿಲೋಮೀಟರ್ ದೂರದಲ್ಲೇ ಇದೆ. ಇದು ಕಡಲೆ ಬೀಜದ ಕಾಶಿ ಯಾವುದು ಅಂದ್ರೆ ಚಳ್ಳಕೆರೆನೆ. ಎಲ್ಲರಿಗೂ ಗೊತ್ತಿರೋ ವಿಷಯ. ಹಾಗಾಗಿ ನಾವು ಚಳ್ಳಕೆರೆಯಿಂದ ಮಿಲ್ಸ್ ಇಂದ ಪ್ರೊಕ್ಯೂರ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ಇವಾಗ ನಾನು APMC ಹೋಗಿ ಅಥವಾ ರೈತರಿಂದ ಡೈರೆಕ್ಟ್ ಆಗಿ ಕ್ರಷಿಂಗ್ ಪರ್ಚೇಸ್ ಮಾಡ್ಬೋದು. ಬಟ್ ಪರ್ಚೇಸ್ ಆದ್ಮೇಲೆ ಒಂದು ಡಿಕಾರ್ಟಿಕೇಶನ್ ಏನಿದೆ, ಸಿಪ್ಪೆನ ಬಿಡಿಸಿ ಕಡಲೆ ಬೀಜ ಮಾಡೋ ಪ್ರಾಸೆಸ್ ಇರ್ಬೋದು, ಅದಾದ್ಮೇಲೆ ಗ್ರೇಡಿಂಗ್ ಮಾಡೋ ಪ್ರಾಸೆಸ್ ಇರ್ಬೋದು. ಇಲ್ಲಾಗ್ಲೇ ಫೆಸಿಲಿಟಿ ಸೆಟಪ್ ಆಗಿದೆ. ನಾನು ಅದನ್ನ ಮತ್ತೆ ಸೆಟಪ್ ಮಾಡ್ಕೊಳ್ತೀನಿ ಅನ್ನೋದು ಇಟ್ಸ್ ನಾಟ್ ಎಕನಾಮಿಕಲಿ ಫೀಸಿಬಲ್ ಥಿಂಗ್. ನನ್ನ ಕಂಟಿನ್ಯೂಸ್ ಮೆಷಿನ್ಸ್ನ ರನ್ ಮಾಡೋದಕ್ಕಾಗೋದಿಲ್ಲ, ಮತ್ತು ಅಲ್ಲಿಂದ ನಾನು ಟ್ರಾನ್ಸ್ಪೋರ್ಟ್ ಮಾಡ್ಕೊಂಬಂದು ಇಲ್ಲಿ ಮಾಡ್ತೀನಿ ಅಂತ ನಾನು ಹೇಳೋದಿಲ್ಲ. ಸೊ ಅಲ್ಲಿಂದ ಏನು ಬೆಸ್ಟ್ ಕ್ವಾಲಿಟಿ ಸೀಡ್ಸ್ ಬರುತ್ತೆ ಅದನ್ನ ನಾವು ಪ್ರೊಕ್ಯೂರ್ ಮಾಡ್ಕೊಳ್ತೀವಿ. ನಾವು ಯಾವಾಗ್ಲೂ ಡಿ ಗ್ರೇಡ್ ಅಂದರೆ 70-80 ಕ್ವಾಂಟಿಟಿ ಸೀಡ್ಸ್ ಅಂತ ಏನು ಬರುತ್ತೆ ಆ ಸೀಡ್ಸ್ನ ತಂದು ನಾವು ಕ್ರಷಿಂಗ್ ಮಾಡ್ತೀವಿ. ಥ್ರೂಔಟ್ ದ ಇಯರ್ ನಮಗೆ ಆ ಗ್ರೇಡೆಡ್ ಸೀಡ್ಸ್ ಸಿಗುತ್ತೆ. ನಾವು ಒಂದೇ ಗ್ರೇಡ್ನೇ ಕ್ರಷಿಂಗ್ ಮಾಡೋದು. ಥ್ರೂಔಟ್ ದ ಇಯರ್ ಇದನ್ನ ಕ್ರಷಿಂಗ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಸೂರ್ಯಕಾಂತಿ. ನಮ್ಮಲ್ಲಿ ವರ್ಷ ಇಡೀ ನಾವು ಸೂರ್ಯಕಾಂತಿನ ಕೊಡ್ತಾ ಹೋಗ್ತೀವಿ. ನಾನು ಸೂರ್ಯಕಾಂತಿನ ಮೇಯ್ನಾಗಿ ರೈತರಿಂದ ಪ್ರೊಕ್ಯೂರ್ ಮಾಡ್ತೀನಿ. ಫಸ್ಟ್ ನಾನು ಶುರು ಮಾಡಿದಾಗ ನಾನು ಮಿಲ್ಸಿಂದ ಪ್ರೊಕ್ಯೂರ್ ಮಾಡ್ತಿದ್ದೆ. ಅದಾದಮೇಲೆ ನನಗೆ ಕೆಲವಷ್ಟು ರೈತರ ಪರಿಚಯ ಆಯಿತು. ಹಾಗಾಗಿ ನಾನು ನಂಜನಗೂಡು ಏರಿಯಾಯಿಂದ ಒಂದು ಬ್ಯಾಚ್ ಅಲ್ಲಿಂದ ಪ್ರೊಕ್ಯೂರ್ ಮಾಡ್ತೀನಿ. ನೆಕ್ಸ್ಟ್ ಬ್ಯಾಚ್ ಬಂದು ಕುಷ್ಟಗಿ ರೀಜನಿಂದ ಪ್ರೊಕ್ಯೂರ್ ಮಾಡ್ತೀನಿ. ಅರೌಂಡ್ ಆಗಸ್ಟ್ ಸೆಪ್ಟೆಂಬರ್ ಟೈಮ್ ಫ್ರೇಮ್ನಲ್ಲಿ ನಮಗೆ ನಂಜನಗೂಡು ಕಡೆ ಸಿಗುತ್ತೆ. ಅದಾದಮೇಲೆ ಡಿಸೆಂಬರ್ ಜನವರಿ ಟೈಮ್ನಲ್ಲಿ ನಮಗೆ ನಾರ್ತ್ ಕರ್ನಾಟಕದಲ್ಲಿ ಬೆಳೆ ಬಂದಿರುತ್ತೆ. ಇಲ್ಲಿಂದ ಪ್ರೊಕ್ಯೂರ್ ಮಾಡ್ಕೊಳ್ತೀವಿ. ನಮ್ಮಲ್ಲಿ ಥ್ರೂಔಟ್ ದ ಇಯರ್ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಈ ಎರಡು ಬ್ಯಾಚ್ ಅಥವಾ 3 ಬ್ಯಾಚ್ನಲ್ಲಿ ನಾವು ಪ್ರೊಕ್ಯೂರ್ ಮಾಡಿ ನಮ್ಮಲ್ಲೇ ಸ್ಟಾಕ್ ಇಟ್ಕೊಳ್ತೀವಿ. ಹೀಗಾಗಿ ನಾನು ಥ್ರೂಔಟ್ ದ ಇಯರ್ ನಾನು ಸೂರ್ಯಕಾಂತಿ ಎಣ್ಣೆನ ಕೊಡ್ತೀನಿ. ಮತ್ತು ಎಳ್ಳು, ಹುಚ್ಚೆಳ್ಳು ಬಂದು ನಮ್ಮ ರೀಜನ್ನಲ್ಲಿ ಇವಾಗ ಬೆಳೆಯೋದು. ಮುಂಚೆ ರಾಗಿ ಸಾಲಿನಲ್ಲಿ 6 ಸಾಲಿಗೆ 1 ಸಾಲು ಹುಚ್ಚೆಳ್ಳು ಹಾಕೊಂಡು ಹೋಗ್ತಾ ಇದ್ರು. ಬಟ್ ಇವಾಗ ಹುಚ್ಚೆಳ್ಳೆ ಕಮ್ಮಿ ಆಗೋಗಿದೆ. ಹಾಗಾಗಿ ಅದನ್ನ ಅದನ್ನ ನಾವು ಮಿಲ್ಲಿಂದ ಪ್ರೊಕ್ಯೂರ್ ಮಾಡ್ಕೊಳ್ತೀವಿ. ಎಳ್ಳುನು ಇಲ್ಲಿ ಲೋಕಲ್ ರೈತರಿಂದ ಪ್ರೊಕ್ಯೂರ್ ಮಾಡ್ತೀವಿ. ಎಳ್ಳು ಅಂದ್ರೆ ಐ ಥಿಂಕ್ ಹರಳು ಇದು ನಾವು ಇಲ್ಲಿ ಅಡಿಗೆ ಎಣ್ಣೆಗಳನ್ನು ಮಾತ್ರನೇ ಕ್ರಷಿಂಗ್ ಮಾಡೋದು. ಈವನ್ ಕೌಟ್ನ ಕೂಡ ನಾವು ಕ್ರಷಿಂಗ್ ಮಾಡೋದಿಲ್ಲ ನಮ್ಮ ಮಿಲ್ಗಳಲ್ಲಿ. ಅಡಿಗೆ ಎಣ್ಣೆ ಮಾತ್ರ ಇದು ಕ್ರಷಿಂಗ್ ಮಾಡ್ತೀವಿ. ನಮ್ಮಲ್ಲಿ ಹರಳುನು ಸಿಗುತ್ತೆ. ಹರಳುನು ನಾವು ರೈತರಿಂದ ಬಂದಿದ್ದನ್ನ ಪರ್ಚೇಸ್ ಮಾಡ್ಕೊಳ್ತೀವಿ. ಬಟ್ ನಾವು ಇಲ್ಲಿ ಅರಿಯೋದಿಲ್ಲ. ಅದನ್ನ ಆಚೆ ಪ್ರೋಸೆಸ್ ಮಾಡುವಂತ ಒಂದು ಫೆಸಿಲಿಟಿ ನ್ಯಾಚುರಲ್ ಪ್ರೋಸೆಸ್ ಮಾಡ್ತಾರೆ. ಕೆಲವರಾಗಿ ಬೇಯಿಸಿ ತೆಗಿತಕ್ಕಂಥ ಪ್ರೋಸೆಸ್ ಜಾಸ್ತಿ ಇದೆ. ಸರ್, ನನ್ನ ಇನ್ನು ಒಂದು ಪ್ರಶ್ನೆ ಏನಂತಂದ್ರೆ, ಈಗ ನನಗೆ ತಿಳಿದಾಗಿ ನಾನು ತುಂಬ ಕಡೆ ಇಂಟರ್ವ್ಯೂ ಮಾಡಿ ಸುಮಾರು ಒಂದು 25-30 ಮಾಡಿರ್ಬೋದು ಅಂತ ನಾನು ಭಾವಿಸ್ತೇನೆ. ಆ 30 ಗಾಣಗಳು ಕೂಡ ಇಂಜಿನಿಯರ್ಗಳದ್ದೇ. ಅದರಲ್ಲೂ ಸಾಫ್ಟ್ವೇರ್ ಇಂಜಿನಿಯರ್ಗಳದ್ದು. ಒಬ್ಬರು ಮಾತ್ರ ಏನು ಆರ್ಕಿಟೆಕ್ಟ್, ಒಬ್ಬರು ನಮ್ಮ ಇದ್ರವರು ಮಂಡ್ಯದವರು. ಅದು ಬಿಟ್ಟು ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸೇ. ನಾನು ಮೈಸೂರಿನೊಬ್ಬರು ಮಾಡಿದೆ, ಅವರು ಕೂಡ ಸಾಫ್ಟ್ವೇರ್ ಇಂಜಿನಿಯರೇ. ಫಾರಿನಿಂದ ಬಂದ್ಬಿಟ್ಟು ಇಲ್ಲಿ ಅವರು ಎಣ್ಣೆ ಮಾಡ್ತಾರೆ. ನನಗೆ ಒಂದು ಇದೇನಂದರೆ, ಯಾಕೆ ನೀವೆಲ್ಲ ಇಂಜಿನಿಯರ್ಸ್ಗಳು ಯಾಕೆ ಬಂದು ಎಣ್ಣೆಗಾಣವನ್ನು ಮಾಡ್ತಿದ್ದೀರಾ? ರೈತರು ಮಾಡ್ಬೇಕು. ಆ್ಯಕ್ಚುಲಿ ಯಾರೊಬ್ಬ ರೈತ ಮಾಡಿಲ್ಲ ಇದುವರೆಗೆ. ಹುಡುಕ್ಬೇಕು, ಅವರು ಎಲ್ಲಿದ್ದಾರೆ ನನಗಂತೂ ಗೊತ್ತಿಲ್ಲ. ನಾನು ಒಬ್ಬರನ್ನೂ ಇಂಟರ್ವ್ಯೂ ಮಾಡಿಲ್ಲ ರೈತರನ್ನ. ಬಟ್ ನೀವು ಇಂಜಿನಿಯರ್ಗಳಿಗೆ ಯಾಕೆ, ಏನು ಕಾರಣ? ಸರ್, ನಾನು ವೀಕೆಂಡ್ ಫಾರ್ಮರ್ ಆಗಿದ್ದೆ. 2015ರಿಂದ ನಾನು ಶುರು ಮಾಡಿದ್ದು. ನನ್ನ ಜಮೀನು ತಗೊಂಡು ಕೆಲಸ ಶುರು ಮಾಡಿದ್ದು. 2020ವರೆಗೂ ನಾನು ಪ್ರತಿ ವೀಕೆಂಡು ನನ್ನ ತೋಟದಲ್ಲಿ ಇರ್ತಿದ್ದೆ. ಸೊ ನನ್ನ ಪ್ಯಾಷನ್ ಬಂದು ಅಗ್ರಿಕಲ್ಚರ್ ಮಾಡೋದು. ಹಾಗಾಗಿ ನಾನು ಈ ಕೆಲಸ ಮಾಡ್ಕೊಂಡ್ಬಂದೆ. ಎಲ್ಲೋ ಒಂದು ಕಡೆ ಅನ್ನಿಸ್ತು ನಮ್ಮ ಪ್ರಾಡಕ್ಟ್ಸ್ಗೆ ವ್ಯಾಲ್ಯೂ ಅಡಿಷನ್ ಮಾಡಬೇಕು ಎಲ್ಲರೂ ಅದು. ಹಾಗಾಗಿ ನಾವು ಇದನ್ನ ಶುರು ಮಾಡಿದ್ವಿ. ನಿಜವಾಗ್ಲೂ ಒಳ್ಳೆ ವಿಚಾರ ಸರ್. ಯಾಕೆಂತಂದ್ರೆ ತಿಳಿದವ್ರು ಮಾತ್ರ ಸಾಧ್ಯ ಅದನ್ನ ಇನ್ನೊಬ್ಬಿಗೆ ತಿಳಿಸ್ಲಿಕ್ಕೆ.
ಈಗ ನನಗೆ ಗೊತ್ತಿದ್ರೆ ನಾನು ನಿಮಗೆ ಹೇಳ್ಬೋದು, ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋ ನಿಮ್ಗೆ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಹಾಗಾಗಿ ಸರ್ ಯಾರಿಗಾದ್ರೂ ಬೆಲೆ ಗೊತ್ತಿರುತ್ತೋ ಅವ್ರು ಮಾತ್ರ ಆ ಫೀಲ್ಡ್ಗೆ ಬರ್ತಾರೆ ಅಂತ ನಾನು ಭಾವಿಸ್ತೇನೆ. ಸರ್ ನಂತರ ಇನ್ನೊಂದೇನೆಂದರೆ, ನಾವು ಫಿಲ್ಟರ್ ಮಾಡೋದ್ರ ಬಗ್ಗೆ ಮಾತನಾಡ್ತಾ ಹೋಗೋದಾದರೆ ಏನಾಗುತ್ತೆ ಅಂದರೆ, ಕೆಲವು ಕಡೆ ನಾನು ನೋಡಿದಾಗೆ ಮಿಷನರಿಗಳಿರುತ್ತೆ, ಮಿಷನ್ಗೆ ಹಾಕ್ತಾರೆ, ಫಿಲ್ಟರ್ ಮಾಡ್ತಾರೆ, ಕೊಡ್ತಾರೆ. ಬಟ್ ನಾನು ನೋಡಿದಾಗ ಇಲ್ಲಿ ಅಂತ ಮಿಷನ್ ನೋಡಲಿಲ್ಲ ನಿಮ್ಮ ಇದರಲ್ಲಿ. ಸೊ ಇಲ್ಲಿ ನೀವು ಹೇಗೆ ಪ್ರೋಸೆಸ್ ಮಾಡ್ತೀರಾ? ನ್ಯಾಚುರಲ್ ಸಿಸ್ಟಮಲ್ಲಿ ಮಾಡ್ತೀರಾ ಹೇಗೆ ಅದಕ್ಕೆ? ಯಾಕೆಂದರೆ ಈಗ ಓಕೆ ಈಗ ಮಾಡ್ತೀರಾ, ಮಳೆಗಾಲದಲ್ಲೆಲ್ಲ ಹೇಗೆ ಏನು ಸ್ವಲ್ಪ ಡೀಟೇಲ್ಸ್ ಕೊಡ್ಬೋದಾ? ಖಂಡಿತ ಸರ್. ಸೊ ಇದು ಸೂರ್ಯಕಾಂತಿ ಎಣ್ಣೆ ನಮ್ಮ ಬ್ರ್ಯಾಂಡ್ ಮೇಲೇನೆ ನಾವು ಅನ್ಫಿಲ್ಟರ್ಡ್, ಝೀರೋ ಅಡಿಟಿವ್ಸ್ ಮತ್ತು ಅನ್ರಿಫೈನ್ಡ್ ಅಂತ ಮೆನ್ಷನ್ ಮಾಡಿದ್ವಿ. ಸೊ ಅನ್ಫಿಲ್ಟರ್ಡ್ ಅಂತಂದರೆ ಇದು ನ್ಯಾಚುರಲ್ ಆಗಿ ಸೆಡಮೆಂಟ್ ಆಗಿ ಬಂದಿರೋಂಥ ಆಯಿಲ್, ಅದನ್ನು ಮಾತ್ರನೇ ಪ್ಯಾಕಿಂಗ್ ಮಾಡೋದು. ಅನ್ರಿಫೈನ್ಡ್ ಅಂತಂದರೆ ರಿಫೈನ್ಡ್ ಆಗಿಲ್ಲದೆ ಇರೋವಂಥ ಆಯಿಲು. ಝೀರೋ ಅಡಿಟಿವ್ಸ್, ನೀವು ಬೀಜ ಏನು ಅರ್ದಿ ನಾವು ಸ್ಟೋರ್ ಮಾಡಿರ್ತೀವಿ ಅದು ನ್ಯಾಚುರಲ್ ಆಗಿ ಸೆಡಮೆಂಟ್ ಆಗಿ ತಿಳ್ತಿರೋವಂಥ ಆಯಿಲ್ನ ಮಾತ್ರ ನಾವು ಪ್ಯಾಕ್ ಮಾಡಿ ನಮ್ಮ ಬ್ರ್ಯಾಂಡಲ್ಲಿ ಕೊಡ್ತಾ ಇದ್ದೀವಿ. ಸೊ ಇದು ಪ್ರೋಸೆಸ್ ಬಂದು ಸರ್, ನಾವು ನಮ್ಮ ಆಯಿಲ್ ಎಕ್ಸ್ಟ್ರಾಕ್ಷನ್ ಆದಮೇಲೆ, ಬೀಜದಿಂದ ಎಣ್ಣೆ ತೆಗೆದ್ಮೇಲೆ ನಾವು ನಮ್ಮ ಸ್ಟೀಲ್ ಡ್ರಮ್ಸ್ನಲ್ಲಿ ಇಡ್ತೀವಿ. ಸ್ಟೀಲ್ ಡ್ರಮ್ಸಲ್ಲಿ ಏನಾಗುತ್ತೆ, ನ್ಯಾಚುರಲ್ ಸೆಡಿಮೆಂಟೇಷನ್ ಅಂತ ಸ್ಟಾರ್ಟ್ ಆಗುತ್ತೆ. ಅಂದರೆ ನ್ಯಾಚುರಲಿ ಏನು ಅದರಲ್ಲಿ ಕಣಗಳಿರುತ್ತೆ, ಇದು ಎಣ್ಣೆ ಬೀಜದ ಕಣಗಳು, ಅದೆಲ್ಲ ಕೆಳಗಡೆಗೆ ಕೂರೋದಕ್ಕೆ ಶುರುವಾಗುತ್ತೆ. ಒಂದೊಂದು ಆಯಿಲ್ಗೆ ಈ ಸೆಡಿಮೆಂಟೇಷನ್ ಟೈಮ್ ಏನಿದೆ ಅದು ಡಿಫರ್ ಆಗುತ್ತೆ. ಕೊಬ್ಬರಿ ಎಣ್ಣೆ ಒಂದು 4 ರಿಂದ 5 ದಿನದಲ್ಲಿ ಫಸ್ಟ್ ಲೆವೆಲ್ ಆಫ್ ಸೆಡಿಮೆಂಟೇಷನ್ ಆಗ್ತಾ ಹೋಗುತ್ತೆ. ಅದೇ ಕಡಲೆಕಾಯಿ ಎಣ್ಣೆ 1 ವಾರ ಬೇಕಾಗುತ್ತೆ. ಸೂರ್ಯಕಾಂತಿ ಎಣ್ಣೆ ಬಂದು 20 ದಿನ ಬೇಕಾಗುತ್ತೆ, 20 ರಿಂದ 21 ದಿನ ಬೇಕಾಗುತ್ತೆ. ಹೀಗೆ ಒಂದೊಂದು ಆಯಿಲ್ಗೆ ಸೆಡಿಮೆಂಟೇಷನ್ ಟೈಮು ಬೇರೆ ಬೇರೆ ಆಗುತ್ತೆ. ಸೊ ನಾವು ಏನು ಮಾಡ್ತೀವಿ, ನಮ್ಮ ಕ್ರಷಿಂಗ್ ಆದಮೇಲೆ ನಮ್ಮ ಡ್ರಮ್ಸ್ಗೆ ನಾವು ಸ್ಟೀಲ್ ಡ್ರಮ್ಸಲ್ಲಿ ನಾವು ಸ್ಟೋರ್ ಮಾಡ್ತೀವಿ. ಸ್ಟೀಲ್ ಡ್ರಮ್ಸಲ್ಲಿ ಸ್ಟೋರ್ ಮಾಡಿದಾಗ ಪ್ರತಿಯೊಂದು ದಿನದ ಏನು ಎಕ್ಸ್ಟ್ರಾಕ್ಷನ್ ಆಗುತ್ತೆ ಅದ್ರ ಮೇಲೆ ಡೇಟ್ ಬರೆದಿಟ್ಟಿರ್ತೀವಿ ಮತ್ತು ಆಯಿಲ್ ಏನು ಅಂತ ಬರೆದಿರ್ತೀವಿ. ನೀವು ನಮ್ಮ ಪ್ರತಿಯೊಂದು ಡ್ರಮ್ ಮೇಲೂ ಈ ಇನ್ಫಾರ್ಮೇಷನ್ ನೋಡ್ಬೋದು. ಈ ಟೈಮ್ ಮುಗಿದ ಮೇಲೆ ನಾವು ಬಾಟ್ಲಿಂಗಿಗೆ ಆ ಆಯಿಲ್ನ ತೊಗೊಳ್ಳೋದು. ಪ್ಲಸ್ ನಮ್ಮ ಬಾಟ್ಲಿಂಗ್ ಪ್ರಾಸೆಸ್ಸು ಅಷ್ಟೇ, ನಮಗೆ ಆರ್ಡ್ರ್ ಬರೋವರೆಗೂ ಯಾವುದೇ ಬಾಟ್ಲಿಂಗ್ ನಾವು ಮಾಡೋದಿಲ್ಲ. ನಮ್ಮ ಬಾಟ್ಲಿಂಗ್ ಆಗೋದು ನಮಗೆ ಆರ್ಡ್ರ್ ಬಂದ ಮೇಲೇ ನಾವು ಪ್ಲಾಸ್ಟಿಕ್ ಬಾಟಲ್ಗೆ ಫಿಲ್ ಮಾಡೋದು. ಅಲ್ಲಿವರೆಗೂ ನಾವು ನಮ್ಮ ಆಯಿಲ್ನ ಸ್ಟೀಲ್ ಕಂಟೈನರ್ಸ್ನಲ್ಲೇ ಸ್ಟೋರ್ ಮಾಡಿರ್ತೀವಿ. ಸರ್ ನಂತರ ಇನ್ನೊಂದೇನೆಂದರೆ, ನಾನು ನೋಡ್ತೀನಿ ಎಲ್ಲೋ ಕೂಡ ಪ್ಲಾಸ್ಟಿಕ್ ಬಾಟಲ್ ಇಟ್ಟಿದ್ದೀರಾ, ಹೇಗೆ ಇದು ಎಷ್ಟು ದಿವಸ ಇಟ್ಬೋದು? ನೀವು ಪ್ಯಾಕ್ ಮಾಡಿ ಅದನ್ನು ಪ್ಲಾಸ್ಟಿಕ್ ಕಂಟೈನರ್ಲಿ ಎಷ್ಟು ದಿವಸ ಇಟ್ಬೋದು? ಇಟ್ಟಿದ ಸಮಸ್ಯೆ ಇಲ್ಲ, ಯಾಕೆಂದರೆ ಜನ ತಗೊಂಡೋಗ್ತಾರೆ. ಈಗ ಯಾರಿಗೋ ಬರ್ತಾರೆ, 1 ತಿಂಗಳು ಸಂಪೂರ್ಣವಾಗಿ ಬೇಕು, ತಗೊಂಡೋಗ್ತಾರೆ, ಅದನ್ನ ಹಾಗೆ ಇಟ್ಟಿರ್ತಾರೆ. ನಾನು ತಿಳಿದಾಗೆ ಯಾವುದೇ ಮನೆಗೆ ಹೋದರೂ ಸ್ಟೀಲ್ ಕಂಟೈನರ್ ತುಂಬ ಕಡಿಮೆ ಎಣ್ಣೆ ಹಾಕ್ಲಿಕ್ಕೆ. ಯಾವುದೋ ಪ್ಲಾಸ್ಟಿಕ್ಕು ಎಲ್ಲ ಆಲ್ಮೋಸ್ಟ್ ಪ್ಲಾಸ್ಟಿಕ್ ಬಳಸ್ತಾ ಇರ್ತಾರೆ. ಸೊ ನೀವು ಅದಕ್ಕೆ ಒಂದು ಸಜೆಷನ್ ಕೊಡೋದ್ರೆ, ಅಥವಾ ಯಾವ ಥರ ಅದನ್ನ ಮನೆ ತಗೊಂಡೋದ ನಂತರ ಅವ್ರು ಏನು ಮಾಡಬೇಕು? ಈಗ ಇಟ್ಟಿರೋ ಸಮಸ್ಯೆ ಇಲ್ವಾ? ಅದಕ್ಕೆ ಎಷ್ಟು ದಿವಸ ಇಟ್ಬೋದು ಇದರಲ್ಲಿ ಹೇಳ್ಬೋದಾ ಪ್ಲಾಸ್ಟಿಕ್ ಕಂಟೈನರಲ್ಲಿ? ಹಾಂ, ಇದು ನಾನು ಇಲ್ಲಿ ಸಜೆಸ್ಟ್ ಮಾಡೋದೇನಂತಂದರೆ, ಸ್ಟೀಲ್ ಕಂಟೈನರ್ ಇಸ್ ದ ಬೆಸ್ಟ್ ಫಾರ್ ಆಯಿಲ್ ಸ್ಟೋರೇಜ್. ಎಲ್ಲರೂ ಸ್ಟೋರ್ ಮಾಡಬೇಕಾಗಿರೋದು ಸ್ಟೀಲ್ ಕಂಟೈನರಲ್ಲಿ ಅಥವಾ ಗ್ಲಾಸು ಉಪಯೋಗಿಸ್ಬೋದು ಅಂತ ಅನ್ನೋರು ಗ್ಲಾಸ್ ಕಂಟೈನರ್ಸಲ್ಲಿ ಮಾಡ್ಬೋದು. ನಮ್ಮ ಒಂದು ಪ್ರೋಸೆಸ್ಸಲ್ಲಿ ಪ್ಲಾಸ್ಟಿಕ್ ಏನಕ್ಕೆ ಯೂಸ್ ಮಾಡ್ತೀವಿ, ಲೈಕ್ ಕೊರಿಯರು ಮತ್ತು ಟ್ರಾನ್ಸ್ಪೋರ್ಟೇಷನ್ನು, ಈ ಒಂದು ಉದ್ದೇಶದಿಂದ ನಾವು ಇದನ್ನು ಮಾಡ್ತೀವಿ. ಬಂದ ಪ್ರತಿಯೊಂದು ಕಸ್ಟಮರ್ಸು ನನ್ನ ಹತ್ರ ನಾನು ಸಜೆಸ್ಟ್ ಮಾಡೋದು, ನೀವು ತೊಗೊಂಡು ಹೋದ್ಮೇಲೆ ಶಿಫ್ಟೆಡ್ ಟು ಸ್ಟೀಲ್ ಕಂಟೈನರ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಲೋಕಲಲ್ಲಿ ಬಂದು ಯಾರಾದರೂ ತೊಗೊಳ್ಳೋರು, ನಾನು ಅವರಿಗೆ ಅವ್ರದ್ದೇ ಸ್ಟೀಲ್ ಕಂಟೈನರ್ಸ್ನ ತೊಗೊಂಬಂದು ಹಾಕಿಸ್ಕೊಂಡು ಹೋಗಿ ಅಂತ ಹೇಳ್ತೀನಿ, ಪ್ಲಾಸ್ಟಿಕ್ ಅವಾಯ್ಡ್ ಮಾಡಲಿಕ್ಕೋಸ್ಕರ. ಅದು ಒಂದು. ಮತ್ತು ನಮ್ಮದು ಎಲ್ಲ ಫುಡ್ ಗ್ರೇಡೆಡ್ ಪ್ಲಾಸ್ಟಿಕ್ಸೇ ಇದೆ. ಸೊ ಅದನ್ನು ನಿಮಗೆ ತೊಂದರೆ ಇಲ್ಲ, ಬಟ್ ಅವಾಯ್ಡ್ ಟು ಪ್ಲಾಸ್ಟಿಕ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ನಂತರ ಕಂಟಿನ್ಯೂ ಆದಾಗೆ ಐ ಥಿಂಕ್ ಎಷ್ಟು ದಿವಸ ಸ್ಟೋರ್ ಮಾಡ್ಬೋದು ನಿಮ್ಮ ಎಣ್ಣೆಯನ್ನು? ಅಂದರೆ ಎಕ್ಸ್ಪೈರಿ ಡೇಟ್ ಅಂತ ಅಂದ್ಕೋಬೋದು. ಅವ್ರು ಎಕ್ಸ್ಪೈರಿ ಅನ್ನೋದಕ್ಕಿಂತ ನಾವು ಕಾಮನ್ ಆಗಿ ಹೇಳೋದು ಜನರಿಗೆ ಅರ್ಥವಾಗುವಾಗೆ ಎಷ್ಟು ದಿವಸ ಸ್ಟೋರ್ ಮಾಡಿ ಇಟ್ಕೋಬೋದು? ಐ ಥಿಂಕ್ ಈಗ ಬರ್ತೇನೆ, ನನ್ನ ಹತ್ರ ಈಗ ಕೊಬ್ಬರಿ ಇದೆ, ತುಂಬ ಕೊಬ್ಬರಿ ಇದೆ, ನಾನು 1 ವರ್ಷಕ್ಕಾಗುವಷ್ಟು ಒಟ್ಟಿಗೆ ಮಾಡ್ಕೊಂಡು ಅದನ್ನು ಇಟ್ಕೋಬೋದಾ? ಅಥವಾ ಅದನ್ನು ನಾವು ಸ್ವಲ್ಪನೇ ತಂದು ಮಾಡ್ಕೊಂಡು ಹೋಗ್ಬೇಕಾ? ಹೇಗೆ ಅದಕ್ಕೊಂದು ಡೇಟಾ ಅಥವಾ ಎಷ್ಟು ದಿವಸ ಅಂತ ನಾವು ಇಟ್ಟೋದಾದ್ರೆ ಎಷ್ಟು ದಿವಸ ತಗೊಂಡು ಇಟ್ಕೋಬೋದು ಮನೆಗೆ? ಸರ್, ನೀವು ಆಯಿಲ್ನ
ಏರ್ ಟೈಟ್ ಕಂಟೈನರ್ಸ್ನಲ್ಲಿ ಅಂದರೆ ಮಾಯಿಶ್ಚರ್ ಬರ್ದಲೇ ಸ್ಟೋರ್ ಮಾಡೋದಾಯಿತು ಅಂದರೆ ನೀವು ತುಂಬ ದಿನದವರೆಗೂ ಸ್ಟೋರ್ ಮಾಡ್ಕೋಬೋದು. ಎಣ್ಣೆ ಯಾವತ್ತೂ ಹಾಳಾಗೋದಿಲ್ಲ. ಮಾಯಿಶ್ಚರ್ ಬರಲಿಲ್ಲ ಅಂದರೆ ನೀವು ಸೆಡಿಮೆಂಟೇಷನ್ ಎಲ್ಲ ಆದಮೇಲೆ, ಇವಾಗ ನಮ್ಮಲ್ಲೇ ಕ್ರಷಿಂಗ್ ಮಾಡಿಸ್ಕೊಂಡು ಹೋಗ್ತೀರಾ, ಅದರಲ್ಲಿ ಇರೋ ಸೆಡಿಮೆಂಟ್ಸ್ ಎಲ್ಲ ಸೆಟ್ಲ್ ಆಗುತ್ತೆ. ಒಂದು ವಾರ 10 ದಿನ ಅಂದರೆ ಆ ಸೆಡಿಮೆಂಟೇಷನ್ ಪೀರಿಯಡ್ ಮುಗಿದ್ಮೇಲೆ ಇನ್ನೊಂದು ಕಂಟೈನರ್ಗೆ ಶಿಫ್ಟ್ ಮಾಡಿಕೊಂಡ್ರೆ ಇನ್ನೊಂದು ವಾರ 10 ದಿನ ಬಿಟ್ಟರೆ ಮತ್ತೆ ಇನ್ನೊಂದು ಲೆವೆಲ್ ಆಫ್ ಸೆಡಿಮೆಂಟೇಷನ್ ಆಗುತ್ತೆ. ಈ ಎರಡು ಲೆವೆಲ್ ಆಫ್ ಸೆಡಿಮೆಂಟೇಷನ್ ಆದಮೇಲೆ ನೀವು ಸ್ಟೀಲ್ ಡ್ರಮ್ಮಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ನೀವು ತುಂಬ ದಿನದವರೆಗೂ ಇಟ್ಕೋಬೋದು. ಎಣ್ಣೆ ಏನು ಹಾಳಾಗುತ್ತೆ ಅನ್ನೋ ಇದು ಎಣ್ಣೆ ಏನು ಹಾಳಾಗೋದಿಲ್ಲ. ನಾವು ರೆಕಮೆಂಡ್ ಮಾಡೋದು ಸ್ಟೀಲ್ ಕಂಟೈನರ್ಸ್ ಅಥವಾ ಗ್ಲಾಸ್ ಕಂಟೈನರ್ಸ್ನಲ್ಲಿ ಸ್ಟೋರ್ ಮಾಡ್ಕೊಳ್ಳಿ, ಮಾಯಿಶ್ಚರ್ ಬರ್ದಲೆ ಥರ ಸ್ಟೋರ್ ಮಾಡ್ಕೊಳ್ಳಿ ಅಂತ. ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಈ ಪ್ಲಾಸ್ಟಿಕ್ ಬಾಟಲ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳೋದು ಉತ್ತಮನ ಅಂತ. ನೀವು ಯಾವುದೇ ಪ್ಲಾಸ್ಟಿಕ್ಕಲ್ಲಿ ಕಂಟೈನರ್, ನಾನು ಯಾವುದೇ ಫುಡ್ ಗ್ರೇಡೆಡ್ ಪ್ಲಾಸ್ಟಿಕ್ ಕಂಟೈನರ್ ತೊಗೊಂಡ್ರು ಇದರಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಇದು ರಿಲೀಸ್ ಆಗ್ತಾನೆ ಇರುತ್ತೆ. ಹೌದು. ಸೊ ನಾವು ಅದೇ ರೀಸನ್ಗೋಸ್ಕರ ನಾನು ಯಾವುದೇ ಎಣ್ಣೆನೂ ಇದು ವಾರ ಹಿಂದೆ 3 ದಿನ ಹಿಂದೆ ನಮ್ಗೆ ಆರ್ಡ್ರ್ ಬರೋದಕ್ಕೆ ಮುಂಚೆ ನಾನು ಪ್ಯಾಕ್ ಮಾಡೋದಿಲ್ಲ. ನಾವು ಪ್ಯಾಕ್ ಮಾಡೋದು ಯಾವಾಗ ಅಂದರೆ ನಮ್ಗೆ ಆರ್ಡ್ರ್ ಬಂದಮೇಲೆ ನಾವು ಪ್ಯಾಕಿಂಗ್ ಮಾಡೋದು. ನಮ್ಮಲ್ಲಿ ಮಿನಿಮಮ್ ಸ್ಟಾಕ್, ನಾನು ಇವತ್ತು ನನ್ನಲ್ಲಿ ಎಷ್ಟು ಸೇಲ್ ಆಗುತ್ತೆ ಅಷ್ಟನ್ನು ನಾನು ಪ್ಯಾಕ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡಿರ್ತೀನಿ. ಅಥವಾ ನನಗೆ ಇವಾಗ ನಾವು ಡೆಲಿವರೀಸ್ ಕೊಡಬೇಕು, ಹಾಗಾಗಿ ನಮಗೆ ಲಾರ್ಜ್ ವಾಲ್ಯೂಮಲ್ಲಿ ಬೇಕು, ಅದನ್ನು ನಾನು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಹೊರತು ನಾವು ಮೊದಲೇ ಪ್ಯಾಕ್ ಮಾಡಿ ಇಡೋದಿಲ್ಲ. ನಾವು ಏನು ರೆಕಮೆಂಡ್ ಮಾಡೋದು ಅಂದರೆ ನಾವು ನಿಮಗೆ ಡಿಸ್ಪ್ಯಾಚ್ ಮಾಡೋದಕ್ಕೆ ಮುಂಚೆ ಅಥವಾ ನಿಮ್ಮ ಮನೆಗೆ ತಂದು ಕೊಡೋದಕ್ಕೆ ಮುಂಚೆ ಇದನ್ನು ಲಾಜಿಸ್ಟಿಕ್ಸ್ ಪರ್ಪಸ್ಗೋಸ್ಕರ ನಾವು ಪ್ಲಾಸ್ಟಿಕ್ ಬಾಟಲ್ಸ್ನಲ್ಲಿ ನಾವು ನಿಮಗೆ ಪ್ಯಾಕ್ ಮಾಡಿಕೊಡ್ತಾ ಇದ್ದೀವಿ. ನೀವು ಬಂದ ತಕ್ಷಣ ಇದನ್ನು ನೀವು ಸ್ಟೀಲ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ನಿಮಗೆ ಇದರಿಂದ ಏನೇ ಹಾರ್ಮ್ ಆಗುತ್ತೆ ಅದನ್ನು ಲಾರ್ಜರ್ ಎಕ್ಸ್ಟೆಂಟ್ ಅವಾಯ್ಡ್ ಮಾಡ್ಬೋದು. ಇವಾಗ ನನಗೆ ಡೇ 1ನೇ ಕಂಪ್ಲೀಟಾಗಿ ಮೈಕ್ರೋ ಪ್ಲಾಸ್ಟಿಕ್ಸ್ ಇದರಲ್ಲಿ ಡಿಸಾಲ್ವ್ ಆಯಿತಾ ಆಗಿರೋದಿಲ್ಲ. ಖಂಡಿತ. ಸೊ ಇದನ್ನು ಪ್ರಾಸೆಸ್ ನಿಧಾನವಾಗಿ ಮೈಕ್ರೋ ಪ್ಲಾಸ್ಟಿಕ್ಸ್ ಇದಕ್ಕೆ ಬಿಡ್ತಾ ಹೋಗುತ್ತೆ. ನೀವು 2 ದಿನ 3 ದಿನ ಈ ಲಾಜಿಸ್ಟಿಕ್ಸ್ ಟೈಮ್ ಏನಿದೆ ಆ ಟೈಮ್ನಲ್ಲಿ ನೀವು ಮಿನಿಮಮ್ ಇದಕ್ಕೆ ಅಫೆಕ್ಟ್ ಆಗಿರೋದು ಅದನ್ನು ನೀವು ಸ್ಟೀಲ್ ಕಂಟೈನರ್ಸ್ನಲ್ಲಿ ಮೇಂಟೈನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಖಂಡಿತ. ಇದು ಏನಿದ್ರು ಲಾಜಿಸ್ಟಿಕ್ಸ್ ಪರ್ಪಸ್ಗೋಸ್ಕರ, ಅದನ್ನು ಬಿಟ್ಟು ಬೇರೆ ಇನ್ಯಾವುದೇ ಪರ್ಪಸ್ಗೋಸ್ಕರ ನಾವು ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಪ್ಯಾಕಿಂಗ್ ಮಾಡ್ತೀವಿ.